how the pronunciation has to be. So how the things will be. So I wanted to learn the basics and the importance of it. As I already know the importance of Lalita Sahasranama. ಸೊ ಹೇಗೆ ಎತ್ತ ಇನ್ನೂ ಚೆನ್ನಾಗಿ ಕಲಿಬಹುದು ಅನ್ನೋ ಒಂದು ಕಾರಣದಿಂದ ನಾನು ಜಾಯ್ನ್ ಆಗಿದ್ದೀನಿ. ಐ ಥಿಂಕ್ ಇಟ್ ವಿಲ್ ವೆರಿ ಹೆಲ್ಪ್ಫುಲ್ ಫಾರ್ ಮಿ. All right. Hopefully it will solve your purpose. ಎಸ್ ಎಸ್. ನೀವೇನು ಹುಡುಕ್ತಾ ಇದ್ದೀರೋ ಅದನ್ನು ನಿಮಗೆ ಸಿಕ್ಲಿ ಅಂತ ಬಯಸ್ತೀನಿ ಅಷ್ಟೇ. Okay, we'll wait for another 2-3 minutes. So meantime, ಬೇರೆಯವ್ರು ಯಾರಾರ ಶೇರ್ ಮಾಡ್ತೀರಾ? Or shall I start with something what I wanted to share? Welcome to all. Some of them are still joining, so we will wait for another 2-3 minutes. So the recording also will be shared. I'll upload it into the YouTube channel and then share it. I'll just send a reminder in the WhatsApp that the group is open. Hello? मामेव ते प्राप्नुवन्ति मामेव ದೀರ್ಘ ಮಾಡಬೇಡ ಅದೇ ಚರಣ ಸರ್ವಭೂತಹಿತೆ ರತಾಃ ಸರ್ವಭೂತಹಿತೆ. Okay, we are dot on 5:15. Ellargu namaste. And first thing is, I would like to thank ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದೀನಿ. ನಿಮಗೆ ನೀವು ಈ ಒಂದು ಟೈಮ್ನ ಅಲಾಟ್ ಮಾಡ್ಕೊಂಡು ಬೆಳಗಿನ ಜಾವ ಎದ್ದು ದೇವಿ ಅನುಗ್ರಹ ಪಡಿಬೇಕು ಅಂತ ಇಲ್ಲಿ ಜಾಯ್ನ್ ಆಗಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಫಸ್ಟ್ ಒಂದು 10 minutes I will tell about certain things. First, Shuklambaradharam Vishnum Shishivarnam Chaturbhujam Prasannavadanam Dhyayet Sarva Vignopashantiye. As a process, gratitude prayer ಮಾಡಿಸ್ತೀನಿ. Gratitude prayer ಅಂದ್ರೆ ನಿಮ್ ಜೀವನದಲ್ಲಿ ಇರೋದಕ್ಕೆ ಫೋಕಸ್ ಮಾಡೋದು, ಇಲ್ದಿರೋದಕ್ಕೆ ಫೋಕಸ್ ಮಾಡೋದಕ್ಕಿಂತ ನಿಮ್ ಬ್ರೈನ್ ನ ರೀವೈರ್ ಮಾಡುತ್ತೆ. ಸೊ ನೀವು ಯಾವಾಗ ಕೃತಜ್ಞತೆ ಭಾವದಿಂದ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಿಮಿಷ ಮೆಡಿಟೇಷನ್ ಅಂದ್ರೆ ಬರೀ 10 ನಿಮಿಷ 20 ನಿಮಿಷ ಅರ್ಧ ಗಂಟೆ ಮಾಡೋದಲ್ಲ, ಪ್ರತಿಯೊಂದು ಕ್ಷಣನೂ ಪ್ರೀತಿಯಿಂದ ಅವೇರ್ನೆಸ್ ಇಂದ ಮಾಡೋದೇ ಮೆಡಿಟೇಷನ್. ಸೊ ನೀವೇನು ಈ ಲಲಿತ ಸಹಸ್ರನಾಮ ಕಲಿಬೇಕು ಅಂತ ಇದ್ದೀರೋ ಅದು ಭಕ್ತಿ ಮೆಡಿಟೇಷನ್ ಅಂತ. ಇಡೀ ದಿನಚರಿನ ಪ್ರೀತಿಯಿಂದ ಅವೇರ್ನೆಸ್ ಇಂದ ಮಾಡಿದ್ರೆ ಇಡೀ ದಿವಸ ಮೆಡಿಟೇಟಿವ್ ಆಗುತ್ತೆ. ಒಂದು ಕುಕಿಂಗ್ ಮಾಡೋದೇ ಇರ್ಬೋದು, ಒಂದು ಸ್ನಾನ ಮಾಡೋದೇ ಇರ್ಬೋದು, ಇಲ್ಲ ಕ್ಲೀನಿಂಗ್ ಮಾಡೋದಿರ್ಬೋದು, ಎಕ್ಸಸೈಸ್ ಇರ್ಬೋದು, ಕೆಲಸ ಇರ್ಬೋದು, ಪ್ರಾರ್ಥನೆ ಇರ್ಬೋದು, ಪ್ರತಿಯೊಂದೂ ನೀವು ಪ್ರೀತಿಯಿಂದ ಮತ್ತೆ ಆ ಅವೇರ್ನೆಸ್ ಇಂದ ಆ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿ ಅವೇರ್ನೆಸ್ ಇಂದ ಮಾಡಿದ್ರೆ ಅದು ಮೆಡಿಟೇಷನ್ ಆಗುತ್ತೆ. ಸೊ ಇವತ್ತಿಂದು ಡೈಲಿ ಒಂದು ಟಾಪಿಕ್ ಮಾತಾಡ್ಬೇಕು ಅಂದ್ರೆ
ಸೈನ್ಸ್ ಆಫ್ ಗಾಡ್. ಸೈನ್ಸ್ ಆಫ್ ಗಾಡ್ ಅಂದ್ರೆ ದೇವರು ಯಾವ ರೀತಿಲಿ ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಾನೆ, ಇಲ್ಲ ಯಾವ ರೀತಿಲಿ ನಮಗೆ ಸಿಗ್ನಲ್ ಕೊಡ್ತಾನೆ. ಸದಾ ದೇವರು ನಮ್ ಜೊತೆ ಮ್ಯಾಜಿಕ್ಕೇ ಆಗ್ಬೇಕು, ಒಂದ್ ದೊಡ್ಡ 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 ಮಿರಾಕಲ್ಲೇ ಆಗ್ಬೇಕು ಅಂತ ಏನಿಲ್ಲ. ಸಣ್ಣ ಸಣ್ಣ ಸೂಕ್ಷ್ಮ ರೂಪದಲ್ಲೂ ನಮ್ ಜೀವನದಲ್ಲಿ ಬರ್ತಾನೆ ಇರ್ತಾನೆ, ಸಿಗ್ನಲ್ಸ್ ಕೊಡ್ತಾನೆ ಇರ್ತಾನೆ. ಒಂದು ದೊಡ್ಡ 20 ಅಡಿ ರೂಪ ಬಂದು ನಿಮ್ ಮುಂದೆ ನಿಂತ್ಕೊಳಲ್ಲ, ನಾನ್ ದೇವ್ರು, ನಾನು ಇದೀನಿ ಅಂತ. ದೇವರು ಪ್ರಕೃತಿ ಮೂಲಕ ಇಲ್ಲ ಬೇರೆ ಬೇರೆ ರೀತಿಲಿ ನಿಮ್ಗೆ ಸಿಗ್ನಲ್ ಕೊಡ್ತಾನೆ. ಆ ಬೇರೆ ಬೇರೆ ರೀತಿ ಯಾವುದು ಅಂತ ಜಸ್ಟ್ ಹಾಗೆ ಶೇರ್ ಮಾಡ್ತೀನಿ. ನೋಟ್ಸ್ ಬರ್ಕೊಂಡಿದ್ದೆ. ನೀವು ಹೋಗ್ತಾ ಇದ್ದಾಗ ಏನೋ ಯೋಚನೆ ಮಾಡ್ತಾ ಇರ್ತೀರಾ, ಬಟರ್ಫ್ಲೈ ಬರುತ್ತೆ. ಬಟರ್ಫ್ಲೈ ಆಲ್ಸೋ ದೇವರ ಒಂದು ಸಂಕೇತ, ನಾನು ಇದೀನಿ ಅಂತ. ಬಟರ್ಫ್ಲೈ ಹಾಗೆ ಸುಮ್ಮನೆ ಹಾಗೆ ಬರಲ್ಲ. ಬಟರ್ಫ್ಲೈ ಬಂದ್ರೂ ಬಟರ್ಫ್ಲೈ ಇರ್ಬೋದು, ಒಂದು ಫೆದರ್ ಅಂದ್ರೆ ಪಕ್ಷಿದು ರೆಕ್ಕೆ, ಫೆದರ್ ಬರ್ಬೋದು ನಿಮ್ ಮುಂದೆ. ಇಮೇಜ್ ಅಂದ್ರೆ ನೀವೇನೋ ನೋಡ್ತಾ ಇರ್ತೀರಾ, ಏನೋ ಮನ್ಸಲ್ಲಿ ಇಮೇಜ್ ಬರುತ್ತೆ, ಇಲ್ಲ ಅಂದ್ರೆ ನಿಮ್ ಸ್ಕ್ರೀನ್ ಮುಂದೆ ಬರುತ್ತೆ, ಟಿವಿ ಮುಂದೆ ಬರುತ್ತೆ. ನೀವೆಲ್ಲೋ ಹೋಗ್ತಾ ಇರ್ತೀರಾ, ಅದಕ್ ಪರ್ಟಿಕ್ಯುಲರ್ ಇಲ್ಲ ಆ ಡೇಟಿ ಇಲ್ಲ ಏನೋ ಒಂದು ಫೋಟೋ ಬರುತ್ತೆ. ಇಲ್ಲ ನೀವು ಯಾರ ಹತ್ರನೋ ಏನೋ ಮಾತಾಡ್ತಾ ಇರ್ತೀರಾ ನಿಮ್ ಫ್ರೆಂಡ್ ಹತ್ರ, ಆ ಫ್ರೆಂಡ್ ಬಾಯಿಂದ ಕೆಲವು ಪದಗಳು ಹೇಗೆ ಬರುತ್ತೆ ಅಂದ್ರೆ, ನೀವೇನ್ ಕೇಳ್ತಾ ಇದ್ದೀರೋ, ಆ ನೀವೇನ್ ಹುಡುಕ್ತಾ ಇದ್ದೀರೋ ಅದಕ್ಕೆ ಅವ್ರ ಬಾಯಿಂದ ಆ ಮೆಸೇಜ್ ಬರುತ್ತೆ. ಇಲ್ಲ ಅಂದ್ರೆ ಫಿಲಮ್ ನೋಡ್ತಾ ಇರ್ತೀರಾ, ಇಲ್ಲ ರೀಲ್ಸ್ ನೋಡ್ತಾ ಇರ್ತೀರಾ, ಇಲ್ಲ ಬರೀ ಒಂದು ಜೋರಾಗಿ ಗಾಳಿ ಬೀಸ್ಬೋದು, ಇಲ್ಲ ಮಳೆ ಬರ್ಬೋದು, ಇಲ್ಲ ಸಡನ್ ಆಗಿ 1111 ಇಲ್ಲ 777 ಆ ಥರ ನಂಬರ್ಸ್ ಬರ್ಬೋದು, ಇಲ್ಲ ಕರೆಂಟ್ ಲೈಟು ಫ್ಲಿಕ್ಕರ್ ಆಗ್ಬೋದು, ಅಲ್ಲಿ ಲೊಚ್ಗುಟ್ಬೋದು, ಇಲ್ಲ ನೀವೊಂದು ಪೇಂಟಿಂಗ್ ನೋಡ್ತೀರಾ, ಅದರಿಂದ ಏನೋ ಒಂದು ಮೆಸೇಜ್ ಬರ್ಬೋದು. ಪ್ರತಿಯೊಂದು ಕ್ಷಣನೂ ಸೃಷ್ಟಿ, ಡಿವೈನ್ ಅಂದ್ರೆ ದೇವರು ನಿಮ್ ಜೊತೆ ಮಾತಾಡ್ತಾ ಇರ್ತಾನೆ. ನೀವು ಅದನ್ನ ಅವೇರ್ನೆಸ್ ಇಂದ ಅಬ್ಸರ್ವ್ ಮಾಡ್ಕೋಬೇಕು. ದೇವರು ನಿಮ್ಗೆ ಯಾವ ರೀತಿಲಿ ಬರ್ತಾನೆ ಅಂತ ಹೇಳ್ಬಿಟ್ಟು ಬರೋದಿಲ್ಲ. ಹಿ ವಿಲ್ ಕಮ್ ಅಂದ್ರೆ ಬೇರೆ ಅವತಾರದಲ್ಲಿ ಬರ್ತಾನೆ. ಹಿ ವಿಲ್ ಕಮ್ ಇನ್ ಡಿಸ್ಕೈಸ್. ಒಂದು ಭಿಕ್ಷುಕ ಆಗಿ ಬರ್ಬೋದು, ಇಲ್ಲ ಅಂದ್ರೆ ಒಂದು ನಾಯಿ ಆಗಿ ಬರ್ಬೋದು, ಬೆಕ್ಕಾಗಿ ಬರ್ಬೋದು, ಪಕ್ಷಿ ಆಗಿ ಬರ್ಬೋದು, ಇಲ್ಲ ಫ್ರೆಂಡ್ ಆಗಿ ಬರ್ಬೋದು. ನಿಮ್ಮ ದಿನನಿತ್ಯ ಜೀವನದಲ್ಲಿ ಯಾರ್ಯಾರು ನಿಮ್ಮ ಹಾದಿಲಿ ಬರ್ತಾರೋ ಅವ್ರಿಗೆಲ್ಲ ನಿಸ್ವಾರ್ಥವಾಗಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋದಕ್ ನೋಡಿ. ಹರಿಯೋ ನೀರ್ ತರ ನಿಮ್ಮ ದಿನನಿತ್ಯ ಇದ್ರಲ್ಲಿ ಗಾಡ್ ವಿಲ್ ಕಮ್ ಇನ್ ಡಿಸ್ಕೈಸ್ ಅಂತಾರೆ. ಅಂದ್ರೆ ದೇವರು ಇದೇ ರೂಪದಲ್ಲಿ ಬರ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಅರ್ಥ ಆಯ್ತಾ? ಸೊ ನೀವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನೀವೆಷ್ಟು ಸೂಕ್ಷ್ಮ ರೂಪದಲ್ಲಿ ನಿಮ್ ಜೀವನನ ಮಾಡ್ತೀರಾ. ಅಲ್ಲಿ ದೇವ್ರ ಪೂಜೆ ಎಲ್ಲ ಮಾಡ್ ಬಂದ್ಬಿಟ್ಟು ಇಲ್ಲಿ ದೇವರು ಬೇರೆ ಯಾವ್ದೋ ರೂಪದಲ್ಲಿ ನಿಮ್ ಮುಂದೆ ಬಂದ್ರೆ ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಳೋ ಅಷ್ಟು ಅವೇರ್ನೆಸ್ ಇಲ್ಲ ಅಂದ್ರೆ ಅದಷ್ಟು ಹೆಲ್ಪ್ ಆಗೋದಿಲ್ಲ. ಇನ್ನೊಂದು ಇವತ್ತು ಜಸ್ಟ್ ವಾಟರ್ ಥೆರಪಿ ಅಂತ ಹೇಳ್ಬಿಟ್ಟು, ಇದು ಇಷ್ಟ ಆಯ್ತಾ ನಿಮ್ಗೆ ನಾನು ಹೇಳಿದ್ದು? ಟೈಪ್ ಮಾಡಿ. ಲೈಕ್ ಏನದು, ದೇವ್ರು ಯಾವ ರೀತಿಲಿ ನಿಮ್ ಮುಂದೆ ಬರ್ತಾನೆ, ಮತ್ತೆ ಡಿಫ್ರೆಂಟ್ ಸದಾ ನಿಮ್ ಜೊತೆ ಗಾಳಿಲಿ ದೇವ್ರು ಇರ್ತಾನೆ, ನೀರಲ್ಲಿ ದೇವ್ರು ಇರ್ತಾನೆ, ಎಲ್ಲಿ ದೇವ್ರು ಇರ್ದಿರ್ತಿಲ್ಲ. ಸದಾ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ ಇದ್ದಾನೆ, ಆದ್ರೆ ನೀವ್ ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ. ಅರ್ಥ ಆಯ್ತಾ? ಆಮೇಲೆ ಸೈನ್ಸ್ ಆಫ್ ಗಾಡ್, ಮೋಸ್ಟ್ ಆಫ್ ದ ಟೈಮ್ ಕ್ಯಾಟ್. ಎಸ್, ನಿಮ್ಗೆ ಗೊತ್ತೇ ಇಲ್ದಿದ್ ರೀತಿಲಿ ನಿಮ್ಮ ದೇವ್ರಂದ್ರೆ ಏನು,
ಪ್ರತಿಯೊಬ್ಬ ಜಡ ಅಜಡದಲ್ಲಿ ದೇವ್ರಿದ್ದಾನೆ. ಜಡ ಅಜಡದಲ್ಲಿ ದೇವ್ರಿದ್ದಾನೆ. ಪ್ರತಿಯೊಂದು ವಸ್ತುನಲ್ಲೂ ದೇವ್ರನ್ನ ಕಾಣೋದು. ಅವನು ಒಳ್ಳೆಯವನೋ ಕೆಟ್ಟವನೋ ಅದು ಬೇರೆ ವಿಷಯ. ಒಳ್ಳೇದು ಕೆಟ್ಟದು ಎರಡು ಸೃಷ್ಟಿಲಿದೆ. ಅರ್ಥ ಆಯ್ತಾ? ವಾಟರ್ ಥೆರಪಿ ಅಂತ ಹೇಳ್ಬಿಟ್ಟು ಲಲಿತಾ ಸಹಸ್ರನಾಮ ಮೀನಿಂಗಿಗೆ ಹೋಗೋಣ. ವಾಟರ್ ಥೆರಪಿ ಅಂದ್ರೆ ನಮ್ಮ ದೇಹ ಸೈನ್ಸ್ ಆಫ್ ಗಾಡ್ ದೇವ್ರು ಯಾವ ರೀತಿಲಿ ಬರ್ತಾನೆ ಒಂದಾಯ್ತು. ಇನ್ನೊಂದು ದೇವ್ರು ಯಾವ ರೂಪದಲ್ಲಿ ಬರ್ತಾನೆ. ಹಿ ವಿಲ್ ಕಮ್ ಇನ್ ಡಿಸ್ಕೈಸ್. ಮಾಯದಲ್ಲಿ ಬರ್ತಾನೆ, ಮಾಯಾ ರೂಪದಲ್ಲಿ ಬರ್ತಾನೆ. ನಿಮ್ ಮುಂದೆ ನಿಮ್ಮನ್ನ ಪರೀಕ್ಷೆ ಮಾಡ್ತಾನೆ. ಹುಷಾರಿಲ್ದವನು ಕುಷ್ಠರೋಗದಲ್ಲಿ ಬರ್ತಾನೆ, ಕುಷ್ಠರೋಗ ರೂಪದಲ್ಲಿ ಬರ್ತಾನೆ. ನೀವ್ ಹೇಗೆ ಅವ್ರನ್ನ ಸ್ವೀಕಾರ ಮಾಡ್ತೀರಾ, ಅವ್ರನ್ನ ಆತಿಥ್ಯ ಮಾಡ್ತೀರಾ, ಅದ್ರ ಮೇಲೆ ನೀವೆಷ್ಟು ಗ್ರೌಂಡೆಡ್ ಆಗಿದ್ದೀರಾ, ನಿಮ್ ಭಕ್ತಿ ಎಷ್ಟಿದೆ ಅಂತ ಟೆಸ್ಟ್ ಮಾಡ್ತಾನೆ. ಬರೀ ಆಚರಣೆ ಮಾಡೋದಲ್ಲ, ನೀವ್ ಇದು ಪ್ರಾಕ್ಟೀಸ್ ಮಾಡ್ತಿರಲ್ಲ, ಅದ್ರನ್ನ ದೇವ್ರು ಟೆಸ್ಟ್ ಮಾಡ್ತಾನೆ. ಯಾಕೆ ಮಾಡ್ತಾ ಇದ್ದೀರಾ, ಏನಕ್ಕೆ ಮಾಡ್ತಾ ಇದ್ದೀರಾ, ಇದು ನಿಜವಾದ ಭಕ್ತಿನ ಇಲ್ಲ ಸುಮ್ನೆ ಮೆಟೀರಿಯಲಿಸ್ಟಿಕ್ ಅಂದ್ರೆ ಪ್ರಪಂಚದ ಸುಖ ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇರೋದ, ಇಲ್ಲ ನಿಜವಾದ ನನ್ನನ್ನ ಸೇರ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇರೋದ? ತುಂಬಾನೇ ಟೆಸ್ಟ್ ಮಾಡ್ತಾನೆ. ಆ ಟೆಸ್ಟ್ ಪರೀಕ್ಷೆಲೆಲ್ಲ ನೀವು ಪಾಸ್ ಆಗ್ಬೇಕು. ಅರ್ಥ ಆಯ್ತಾ? ಸೊ ಅದಕ್ಕೆ ಭಿಕ್ಷುಕರಿಗೆ ಕೊಡ್ಬೇಕಾದ್ರೆ ಯಾರಿಗೆ ಕೊಡ್ಬೇಕಾದ್ರೂ ಚೆನ್ನಾಗಿರೋ ವಸ್ತುನ ಕೊಡಿ. ಅಳ್ಸೋಗಿರೋದು ಇಲ್ಲ. ನಿಮ್ಮ ಒಂದು ಲೆವೆಲ್ ಪ್ರಕಾರ. ಈಗ ರಾಜ ಹೋಗಿ ₹1 ದಾನ ಮಾಡಿದ್ರೆ ಅದ್ ಪ್ರಯೋಜನ ಇಲ್ಲ. ರಾಜನ ಲೆವೆಲ್ಗೆ ದಾನ ಮಾಡಬೇಕು. ಅರ್ಥ ಆಯ್ತಾ? ನೀವು ಕೋಟ್ಯಾಧೀಶ್ವರಾಗಿದ್ರೆ ಬರೀ ₹1 ಹೋಗಿ ದಾನ ಮಾಡಿದ್ರೆ ಪ್ರಯೋಜನ ಆಗಲ್ಲ. ನಿಮ್ಮ ಒಂದು ಲೆವೆಲ್ಲಿಗೆ ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು, ಇಲ್ಲ ದಾನ ಮಾಡಬೇಕು, ಇಲ್ಲ ಯಾವ ರೀತಿಲಿ ನಿಮ್ಮನ್ನ ಟೆಸ್ಟ್ ಮಾಡೋದಕ್ಕೆ ಬರ್ತಾನೋ ಅದನ್ನ ನೀವು ನಿಮ್ಮ ಮನಸ್ಸಿಂದ ಕನೆಕ್ಟ್ ಆಗಿ ಮಾಡಬೇಕು. ನಮ್ಮ ದೇಹ 70 ಇಲ್ಲ 80% ಇಂದ ವಾಟರ್ ಇಂದ ಮಾಡಿರುತ್ತೆ. ಸೊ ನೀರಲ್ಲಿ ತುಂಬಾನೇ ಶಕ್ತಿ ಇರುತ್ತೆ. ತುಂಬಾ ಅಂದ್ರೆ ಎಷ್ಟು ಅಂದ್ರೆ, ನೀರು ನೀವೇನ್ ಮಾತಾಡ್ತಿರೋ ಅದನ್ನ ಗ್ರಹಿಸ್ಕೊಂಡು ರಿಯಾಕ್ಟ್ ಮಾಡೋ ಅಷ್ಟು ಶಕ್ತಿ ಇರುತ್ತೆ. ಇದಕ್ಕೆ ನಾನು ಕೆಲವು ಎಕ್ಸಾಂಪಲ್ಸ್ನ ಕೊಡ್ತೀನಿ. ಫಸ್ಟ್ನೇ ಎಕ್ಸಾಂಪಲ್, ಹಳೆ ಕಾಲದಲ್ಲಿ ಋಷಿಗಳು ಕಮಂಡ್ಲನ ಇಟ್ಕೊಂಡು ಓಡಾಡ್ತಾ ಇದ್ರು. ಅವರು ಒಂದು ವರ ಕೊಡ್ಬೇಕಾರೆ ಇಲ್ಲ ಒಂದು ಶಾಪ ಕೊಡ್ಬೇಕಾರೆ ಏನ್ ಮಾಡ್ತಾ ಇದ್ರು, ಕಮಂಡ್ಲದಿಂದ ನೀರ್ನ ಕೈಗೆ ಹಾಕೋತಾ ಇದ್ರು. ಕೈಗೆ ಹಾಕೊಂಡು ಮಂತ್ರನ ಉಚ್ಚಾರಣೆ ಮಾಡ್ತಾ ಇದ್ರು. ಆ ಮಂತ್ರ ಉಚ್ಚಾರಣೆ ಮಾಡ್ಬಿಟ್ಟು ಆ ನೀರ್ನ ಪ್ರೋಕ್ಷಣೆ ಮಾಡ್ತಾ ಇದ್ರು. ಆ ಪ್ರೋಕ್ಷಣೆ ಮಾಡಿದಾಗ ಅದು ವರವಾಗಿ ಇಲ್ಲ ಶಾಪವಾಗಿ ರಿಯಾಕ್ಟ್ ಆಗ್ತಾ ಇತ್ತು. ಸೊ ಏನಾಗ್ತಾ ಇತ್ತು ಅಂದ್ರೆ, ಆ ಋಷಿ ಆ ಮಂತ್ರನ ಚಾಂಟ್ ಮಾಡ್ತಾ ಇರೋದು, ಆ ನೀರು ಅದ್ರ ಪ್ರಕಾರವಾಗಿ ಎನರ್ಜೈಸ್ಡ್ ಆಗ್ತಾ ಇತ್ತು. ಅದ್ರ ಪ್ರಕಾರವಾಗಿ ಎನರ್ಜೈಸ್ಡ್ ಆಗಿ ಅದು ವರ ಇಲ್ಲ ಶಾಪ ಆಗಿ ರಿಯಾಕ್ಟ್ ಆಗ್ತಾ ಇತ್ತು. ಸೊ ನೀರಿಗೆ ಮೆಮೊರಿ ಇದೆ. ನೀರು ನೀವೇನ್ ಮಾತಾಡ್ತೀರೋ ಅದನ್ನ ಕೇಳ್ತಾ ಇರುತ್ತೆ. ನಿಮ್ ಮನೇಲಿರೋ ನೀರು ನಿಮ್ ಮನೇಲಿ ಜಗಳ ಆಗ್ತಾ ಇದ್ರೆ, ನಿಮ್ ಮನೇಲಿ ಏನದು ಕಲಹ ಆಗ್ತಾ ಇದ್ರೆ, ನಿಮ್ ಮನೇಲಿರೋ ನೀರಿಗೂ ಎಫೆಕ್ಟ್ ಆಗಿರುತ್ತೆ. ಅದಕ್ಕೆ ಹಳೆ ಕಾಲದಲ್ಲಿ ಎಲ್ಲೇ ಹೋದ್ರೂ ನೀರಿನ ಬಾಟಲ್ನ ಜೊತೆಗೆ ಎತ್ಕೊಂಡು ಹೋಗ್ತಾ ಇದ್ರು. ಬೇರೆಯವ್ರ ಮನೆ ನೀರ್ನ ಅಷ್ಟು ಬೇಗ ಕುಡಿತಾ ಇರ್ಲಿಲ್ಲ. ಅದಲ್ದಿರ ಸತ್ತವ್ರ ಮನೆಗೆ ಹೋದಾಗ ನೀರ್ ಕುಡಿತಾ ಇರ್ಲಿಲ್ಲ. ಯಾಕಂದ್ರೆ ಅಲ್ಲಿ ದುಃಖ ಇರುತ್ತೆ. ಅದ್ರೊಳಗಿರೋ ನೀರು, ಅವ್ರ ಮನೇಲಿರೋ ನೀರು ಅದನ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆ ನೀರ್ನ ಕುಡಿದ್ರೆ ನಮಗೆ ಎನರ್ಜಿ ವೇರಿಯೇಷನ್ ಆಗುತ್ತೆ, ನಮ್ಮ ಎನರ್ಜಿ ಡಿಪ್ಲೀಟ್ ಆಗುತ್ತೆ, ಕುಗ್ಗುತ್ತೆ, ನಮ್ಮ ಶಕ್ತಿ ಕುಗ್ಗುತ್ತೆ ಅನ್ನೋ ಒಂದು ಕಾರಣದಿಂದ ಬೇರೆಯವ್ರ ಮನೆ ನೀರ್ನ ಕುಡಿತಾ ಇರ್ಲಿಲ್ಲ. ಇಷ್ಟ ಆಗ್ತಾ ಇದೆಯಾ, ಥಮ್ಸಪ್ ಕೊಡಿ ಇಲ್ಲ ಅಂದ್ರೆ ಏನಾರ ಮೆಸೇಜ್ ಮಾಡಿ, ನನಗೆ ಗೊತ್ತಾಗುತ್ತೆ. ನೀರಿಗೆ ಅಷ್ಟು ಶಕ್ತಿ ಇದೆ. ವಾಟರ್ ಈಸ್ ಮ್ಯಾಜಿಕಲ್.
ಆಮೇಲೆ ತೀರ್ಥ ಕುಡಿತೀರಲ್ಲ, ತೀರ್ಥ ಕುಡಿಬೇಕಾದ್ರೆ ಏನಾಗುತ್ತೆ, ತೀರ್ಥ ಎಲ್ಲಿಂದ ಬರುತ್ತೆ? ಆ ಒಂದು ಮೂರ್ತಿ ಮೇಲಿಂದ ನೀರ್ನ ಅಭಿಷೇಕ ಮಾಡಿರ್ತಾರೆ. ಆ ಅಭಿಷೇಕ ಮಾಡಿದಾಗ ಆ ನೀರು ಆ ದೇವರಲ್ಲಿರೋ ಅಂತ ಒಂದು ಪಾಸಿಟಿವ್ ಎನರ್ಜಿನ ಹೀರ್ಕೊಂಡಿರುತ್ತೆ. ಆ ತೀರ್ಥನ ನೀವು ವಿಷ್ಣು ಪಾದೋದಕ ಅಂತ ಭಾವದಲ್ಲಿ ಸ್ವೀಕಾರ ಮಾಡಿದ್ರೆ ಮ್ಯಾಜಿಕ್ ಆಗುತ್ತೆ. ಆಯ್ತಾ? ಸರ್ವವ್ಯಾಧಿ ಪ್ರಶನಮಂ ಅಂದ್ರೆ ಎಲ್ಲಾ ದೇಹದ ಬಾಧೆಗಳು ಮತ್ತೆ ಮನಸ್ಸಿನ ಬಾಧೆಗಳು ಕಮ್ಮಿ ಆಗ್ಲಿ ಅಂತ. ಅದೇ ತರ ಇನ್ನೊಂದು ಡೈಲಿ ಪ್ರಾಕ್ಟೀಸ್ ನೀವೇನ್ ಮಾಡ್ಬೋದು ಅಂದ್ರೆ, ಪ್ರತಿನಿತ್ಯ ನೀವು ಸ್ನಾನ ಮಾಡ್ತೀರಲ್ಲ, ಸ್ನಾನ ಮಾಡ್ಬೇಕಾರೆ ನೀರಿಗೆ ಬ್ಲೆಸ್ ಮಾಡಿ, ಆಶೀರ್ವಾದ ಮಾಡಿ. ಸಪ್ತ ಮಾತೃಕೆಯರು ಮತ್ತೆ ಗಂಗೆ ಎಲ್ಲರನ್ನೂ ಇನ್ವೈಟ್ ಮಾಡಿ ನೀರಿಗೆ. ಹೋಲಿ ವಾಟರ್ ಅಂದ್ರೆ ಪವಿತ್ರವಾದ ನೀರು ನೀವು ಸ್ನಾನ ಮಾಡ್ತಾ ಇರೋದು ಅಂತ ಸ್ನಾನ ಮಾಡಿದ್ರೆ ನಿಮ್ಮ ಒಂದು ಆರಾ ಕ್ಲೀನ್ ಆಗುತ್ತೆ, ದೈಹಿಕವಾಗಿ ಮಾನಸಿಕವಾಗಿ. ಇದು ದಿನನಿತ್ಯದ ರೂಟೀನ್ ನಾನು ಹೇಳ್ತಾ ಇರೋದು. ದಿನನಿತ್ಯ ಡೈಲಿ ಪ್ರಾಕ್ಟೀಸ್ ಏನು ಅಂದ್ರೆ, ಸ್ನಾನ ಮಾಡ್ಬೇಕಾದ್ರೆ ಆ ನೀರಿಗೆ ಥ್ಯಾಂಕ್ಸ್ ಹೇಳಿ, ಆ ನೀರಿಗೆ ಆಶೀರ್ವಾದ ಮಾಡಿ. ಆ ನೀರು ಗಂಗೆ ನೀರು ಇಲ್ಲ ಪ್ರಯಾಗ್ರಾಜ್ ಕುಂಭಮೇಳದ ನೀರು ಅಮೃತ ಇದೆ, ನನ್ನನ್ನ ದೈಹಿಕವಾಗಿ ಮಾನಸಿಕವಾಗಿ ಅದು ಕ್ಲೀನ್ ಮಾಡ್ತಾ ಇದೆ ಅನ್ನೋ ಒಂದು ಭಾವದಲ್ಲಿ ಮಾಡಿದ್ರೆ ನಿಮ್ಮ ಮೈಂಡಲ್ಲಿ ಹಾರ್ಮೋನ್ಸ್ ಆ ಥರ ರಿಲೀಸ್ ಆಗುತ್ತೆ, ಅದು ಹಾಗೆ ರಿಯಾಕ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ಬೆಸ್ಟ್ ಪಾರ್ಟ್ ಅಂದ್ರೆ, ಪ್ರತಿನಿತ್ಯ ನೀರ್ ಕುಡಿತೀರಲ್ಲ, ನೀರ್ನ ಕುಡಿಬೇಕಾದ್ರೆ ವಾಟರ್ ಈಸ್ ಹೀಲಿಂಗ್ ಮೀ ಅಂದ್ರೆ ಈ ಬಾಟಲ್ ಅಲ್ಲಿ ನೀವೇನ್ ತುಂಬ್ಕೊಂಡು ಇಟ್ಕೊಂಡಿರ್ತೀರೋ ಅದಕ್ಕೆ ಈ ಬಾಟಲ್ ಅಲ್ಲಿ ಅಮೃತ ಇದೆ, ಅದು ನನ್ನನ್ನ ಹೀಲ್ ಮಾಡ್ತಾ ಇದೆ. ವಾಟರ್ ಈಸ್ ಹೀಲಿಂಗ್ ಮೀ ಅಂದ್ರೆ ನೀರು ನನ್ನನ್ನ ಹುಷಾರ್ ಮಾಡ್ತಾ ಇದೆ, ನೀರು ನನಗೆ ಹೆಲ್ತು ವೆಲ್ತು ಎಲ್ಲ ತಂದ್ಕೊಡ್ತಾ ಇದೆ, ನೀರು ನನ್ನನ್ನು ಮ್ಯಾಗ್ನೆಟ್ ಮಾಡ್ತಾ ಇದೆ, ನೀರು ನನ್ನ ಎಲ್ಲ ಒಂದು ಸಂಬಂಧನ ಎಲ್ಲ ಸರಿ ಮಾಡ್ತಾ ಇದೆ, ನನ್ನ ಮಕ್ಳಿಗೆ ಒಳ್ಳೇದು ಮಾಡ್ತಾ ಇದೆ. ಈಗ ನೀವು ಕುಡಿಬೇಕಾರಲ್ಲ, ನಿಮ್ಮ ಮಕ್ಳಿಗೆ ಕೊಡ್ಬೇಕಾರೆ, ನಿಮ್ಮ ಮನೆಯವ್ರಿಗೆ ಕೊಡ್ಬೇಕಾರೆ, ಇಲ್ಲ ನಿಮ್ಮ ಸುತ್ತಮುತ್ತ ಇರೋರ್ಗೆ ಕೊಡ್ಬೇಕಾರೆ ನೀರಿಗೆ ಆಶೀರ್ವಾದ ಮಾಡಿಕೊಟ್ರೆ ನೀರು ಅದನ್ನ ಹೀರ್ಕೊಂಡಿರುತ್ತೆ. ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಇದು ನನ್ನ ಒಂದು ಅನುಭವ. ಆದ್ರೆ ನೀವು ನಿಮ್ಮ ದೇಹ 70% ವಾಟರಿಂದ ಮಾಡಿದೆ. ಸೊ ನೀವೇನೇನು ಯೋಚನೆ ಮಾಡ್ತೀರಾ, ಏನೇನು ರೀಲ್ಸ್ ಕೇಳ್ತೀರಾ, ಏನೇನು ಮಾತಾಡ್ತೀರಾ, ಪ್ರತಿ ಒಂದನ್ನು ನಿಮ್ಮ ದೇಹದೊಳಗಿರೋ ನೀರು ಕೇಳ್ತಾ ಅದ್ರ ಪ್ರಕಾರ ಕೆಮಿಕಲ್ಸ್ ರಿಲೀಸ್ ಮಾಡ್ತಾ ಇರುತ್ತೆ. ಆಯ್ತಾ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಥ್ಯಾಂಕ್ ಯು, ಲವ್ ಯು ಆಲ್. ಆಯ್ತಾ? ಓಕೆ, ಈಗ ಲಲಿತಾ ಸಹಸ್ರನಾಮಕ್ಕೆ ಹೋಗೋಣ. ಫಸ್ಟ್ನೇ ಲೈನು, ಲಾಸ್ಟ್ ಟೈಮ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮಿಸ್ ಮಾಡದೆ ಜಾಯ್ನ್ ಆಗಿ. ನೀವೇನಾರ ಕೌಂಟ್ ಇವತ್ತು 71 ಇದ್ದೀರಾ, ನಿಮ್ಮ ಕೌಂಟ್ ಕಮ್ಮಿ ಆಗ್ತಾ ಹೋದ್ರೆ ನನಗೆ ಮೇ ಬಿ ನಾನು ಚೆನ್ನಾಗಿ ಹೇಳ್ತಾ ಇಲ್ಲ, ಮೇ ಬಿ ನಿನಗೆ ಇಷ್ಟ ಆಗ್ತಾ ಇಲ್ಲ ಅನ್ಸುತ್ತೆ. ಸೊ ನೀವು ಎಷ್ಟು ಪ್ರಾಂಪ್ಟ್ ಆಗಿ ಜಾಯ್ನ್ ಆಗ್ತಿರೋ ಅಷ್ಟು ಪ್ರಾಂಪ್ಟ್ ಆಗಿ ನನಗೆ ನೋಟ್ಸ್ ಪ್ರಿಪೇರ್ ಮಾಡಬೇಕು ಅನ್ಸುತ್ತೆ, ನಿಮಗೇನೋ ಒಂದು ವಿಷಯನ ಕೊಡಬೇಕು ಅನ್ಸುತ್ತೆ. ನನ್ನ ಜೀವನದಲ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿರೋದು, ಮತ್ತೆ ವನಿತಾ ಅಜ್ಜಿ ನನಗೆ ಆಶೀರ್ವಾದ ಮಾಡಿರೋದು, ಮತ್ತು ಬೇರೆ ಬೇರೆ ಗುರುಗಳು ನನಗೆ ಆಶೀರ್ವಾದ ಮಾಡಿರೋದು, ನಾನು ಮಾತಾಡೋದನ್ನ ಕೇಳಬೇಕು ಅಂತ ನೀವೆಲ್ಲ ಬೆಳಗಿನ ಜಾವ ಎದ್ದು ಸೇರಿ ಜಾಯ್ನ್ ಆಗಿರೋರಿಗೆ ಏನಾರ ಒಂದು ಸಿಗ್ಬೇಕಲ್ವಾ? ಈ ಒಂದು ಅರ್ಧ ಗಂಟೆ ನೀವು ಜಾಯ್ನ್ ಆಗಿರೋದ್ರಿಂದ ಇಲ್ಲಿಂದ ನೀವೇನಾರ ಒಂದು ತಗೊಂಡು ಹೋಗ್ಬೇಕಲ್ವಾ? ಏನ್ ತಗೊಂಡು ಹೋಗ್ತೀರಾ, ಏನ್ ಮಾತಾಡ್ಲಿ ಅಂತ ನನ್ನ ಮನ್ಸಲ್ಲಿ ಕೂತಿರುತ್ತೆ ಒಂದು ವಾರದಿಂದ. ಸೊ ಈ ತರ ನೋಟ್ಸ್ ಪ್ರಿಪೇರ್ ಮಾಡ್ಕೋತೀನಿ. ಸೊ ಅದೇ ತರ ನೀವು ಇಲ್ಲಿ ಏನ್ ಕಲಿತೀರೋ ಅದನ್ನ ಕೇಳೋದೊಂದೇ ಅಲ್ಲ, ನಿಜ ಜೀವನದಲ್ಲಿ ಡೈಲಿ ರೂಟೀನಲ್ಲಿ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಿ, ಅಂದ್ರೆ ಆಚರಣೆಗೆ ತನ್ನಿ. ಆಚರಣೆಗೆ ತಂದು
ನಿಮ್ಮ ಅನುಭವನ ನೆಕ್ಸ್ಟ್ ಕ್ಲಾಸಲ್ಲಿ ಶೇರ್ ಮಾಡಿ. ಆವಾಗ ಎಲ್ಲರಿಗೂ ಪ್ರೋತ್ಸಾಹ ಸಿಗುತ್ತೆ. ಅರ್ಥ ಆಯ್ತಾ? ಇದೊಂಥರ ಏನದು ಗ್ರೂಪು ಬರೀ ಒನ್ ಸೈಡೆಡ್ ಇರಬಾರ್ದು. ಬರೀ ನನ್ನ ಅನುಭವನ ಹೇಳ್ತಾ ಇದ್ರೆ ಶೋರ್ ರೆಕಾರ್ಡಿಂಗ್ ಶೇರ್ ಮಾಡ್ತೀನಿ. ಓಕೆ, ಎಲ್ಲರೂ ಧ್ಯಾನ ಶ್ಲೋಕ ಮಾಡ್ಕೊಂಡು ಫಸ್ಟ್ 2 ಲೈನ್ಸ್ನ ಆದಷ್ಟು ನಾನು ನನಗೆ ತಿಳಿದಿರೋ ಮಟ್ಟಕ್ಕೆ ಹೇಳ್ತೀನಿ. ಸಿಂಧೂರಾರುಣ ವಿಗ್ರಹ ತ್ರಿನಯನಾಂ ಮಾಣಿಕ್ಯಮೌಲಿ ಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಮಾಪೀನವಕ್ಷೋರುಹಾಂ ಪಾಣಿಭ್ಯಾಂ ಮಣಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತಿಂ ಸೌಮ್ಯಾಂ ರತ್ನಘಟಸ್ಥಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೇವಿನ ಕಲ್ಪನೆ ಮಾಡ್ಕೊಳ್ತಾ ಇರೋದು ಹೃದಯದಲ್ಲಿ. ನಿಮ್ ದೇಹನೇ ದೇಗುಲ. ಆ ಹೃದಯದಲ್ಲಿ, ನಿಮ್ ದೇಹದೊಳಗಿರೋ ಹೃದಯದಲ್ಲಿ ದೇವಿನ ಆವಾಹನೆ ಮಾಡಿ ಅವಳ ಒಂದು ಪಾದನ ಕಲ್ಪನೆ ಮಾಡ್ಕೊಂಡು, ಕೆಂಪುಗಿರೋ ಪಾದನ ಕಲ್ಪನೆ ಮಾಡ್ಕೊಂಡು ಕೈ ಮುಗಿತಾ ಇರೋದು. ಲಾಸ್ಟ್ ಕ್ಲಾಸ್ ಇದ್ರದ್ದು ಮೀನಿಂಗು ಒಂದ್ ಸ್ವಲ್ಪ ಮಾತಾಡಿದ್ದೀನಿ. ಸೊ ಅದು ಯೂಟ್ಯೂಬಲ್ಲಿ ಇದೆ. ಯಾರ್ಯಾರು ಮಿಸ್ ಮಾಡಿದಿರೋ ಅವ್ರ ಅಲ್ಲಿ ಹೋಗಿ ಕಲ್ತ್ಕೋಬಹುದು. ಇವತ್ತು ಫಸ್ಟ್ ಲೈನ್ ಹೋಗ್ತೀವಿ. ಫಸ್ಟ್ ಬೀಜ ಮಂತ್ರ ಅಂತ ಹೇಳ್ತಾರೆ. ಓಂ ಐಂ ಬ್ರೀಂ ಶ್ರೀಂ ಶ್ರೀ ಮಾತ್ರೇ ನಮಃ. ಓಂ ಅಂದ್ರೆ ವೆಲ್ಕಮ್ ಟು ಗಾಡ್. ಐಂ ರೀಂ ಶ್ರೀಂ ಶ್ರೀಂ ಮಾತ್ರೇ ನಮಃ ಬೀಜ ಮಂತ್ರಗಳು ಅಂತ ಅಂತಾರೆ. ನೀವು ಯಾವ ತರದ್ದು ಅದಕ್ಕೆ ಬೈ ಡಿಫಾಲ್ಟ್ ಆ ಬೀಜ ಮಂತ್ರಗಳಿಗೆ ಶಕ್ತಿ ಇರುತ್ತಂತೆ. ಅಂದ್ರೆ ನೀವು ಬೀಜ ಮಂತ್ರ ಅಂದ್ರೆ ಪ್ರತಿಯೊಂದೂ ಸ್ಟಾರ್ಟ್ ಆಗೋದು ಚಿಕ್ಕದಾಗೇನೆ. ಪ್ರತಿಯೊಂದನು ನಿಮ್ಗೆ ಗೊತ್ತಿಲ್ಲ. ಈ ಕ್ಲಾಸ್ ಸ್ಟಾರ್ಟ್ ಆಗಿದ್ದು ಬರೀ 4 ಜನದಿಂದ. ಇವತ್ತು 2,500 ಜನ ಇದ್ದಾರೆ. ಆಯ್ತಾ? ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟ್. ನಾಳೆ ಸಂಜೆ 6ರಿಂದ 7 ಫುಲ್ ಪಾರಾಯಣ ಅಂದ್ರೆ ಫುಲ್ ಲಲಿತಾ ಸಹಸ್ರನಾಮ ಚಾಂಟಿಂಗ್ ಮಾಡ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಏನೋ ಡಿಫ್ರೆಂಟ್ ಆಗು ಮಾತಾಡ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಆದಷ್ಟು ಕನ್ನಡದಲ್ಲೂ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಾಳೆ ಸಂಜೆ ಪೌರ್ಣಿಮೆ ಆದ್ರಿಂದ ಪ್ರತಿ ಪೌರ್ಣಿಮೆ ಅಮಾವಾಸ್ಯೆ ಸಂಜೆ 6ರಿಂದ 7 ಇಂಗ್ಲಿಷ್ ಗ್ರೂಪ್ ಅವರು ಜಾಯ್ನ್ ಆಗ್ತಾರೆ, ಕನ್ನಡ ಗ್ರೂಪ್ ಅವರು ಜಾಯ್ನ್ ಆಗ್ತಾರೆ. ಇಂಗ್ಲಿಷ್ ಗ್ರೂಪ್ ಅವ್ರಿಗೆ ಕಲಿಕೆ ಕ್ಲಾಸು ಶುಕ್ರವಾರ ಬೆಳಗ್ಗೆ 5:15 5:45. ಸೊ ಅದರದ್ದು ಲಿಂಕ್ ಕಳಿಸ್ತೀನಿ ಸಂಜೆ ತರ. ಫಸ್ಟ್ ಒಂದು ಲೈನ್ನ ನಾನು 3-4 ಸತಿ ಹೇಳ್ತೀನಿ. ಮತ್ತೆ ಅದನ್ನ ಹೇಗ್ ಬ್ರೇಕ್ ಮಾಡಿದೀನಿ ಅದನ್ನು ವಿಡಿಯೋ ಮಾಡಿದೀನಿ, ಅದನ್ನು ಕಳಿಸ್ತೀನಿ. ಈ ತರ ಫಿಸಿಕಲ್ ಬುಕ್ ಇಟ್ಕೊಂಡಿದೀನಿ, ಅದರಲ್ಲಿ ಅರ್ಥನೂ ಬರ್ಕೋತೀನಿ. ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ. ಶ್ರೀಮಾತಾ ಒಂದ್ ಲೈನ್ ಹಾಕೊಂಡಿದೀನಿ, ಕಲಿಬೇಕಾರೆ ಒಂದ್ ಲೈನ್. ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಒಂದ್ ಲೈನ್. ಶ್ರೀಮತ್ ಸಿಂಹಾಸನೇಶ್ವರಿ ಒಂದ್ ಲೈನ್. ಚಿದಗ್ನಿ ಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ. ದೇವ ಒಂದು ಇದು ಬ್ರೇಕ್. ದೇವ ಕಾರ್ಯ ಸಮುದ್ಯತ. ನಿಮ್ ಮನ್ಸಲ್ಲಿ ಇದೊಂದು ಪಾಸ್ ತರ ಇರ್ಬೇಕು. ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ. ಶ್ರೀಮಾತಾ ಶ್ರೀ ಅಂದ್ರೆ ಸಿರಿ. ಅಂದ್ರೆ ನಮ್ಮ ಅಜ್ಜಿದು ಒಂದು ಬುಕ್ ಇದೆ, ನನ್ಗೆ ಗುರುಗಳಾಗಿದ್ರಲ್ಲ ಅವ್ರದ್ದು ರಾಮಕೃಷ್ಣ ಆಶ್ರಮ ಬುಕ್ ಅಲ್ದಿರ ಇದು ಸಂಜೀವಿನಿ ಮಾತಾ ಅಂತ, ಸಂಜೀವಿನಿ ಅಂತ ಆಥರು. ಈ ಬುಕ್ ಇಂದನೂ ಸ್ವಲ್ಪ ರೆಫರ್ ಮಾಡ್ತಾ ಇದ್ದೀನಿ. ಸೊ ಅವ್ರದ್ದು ಒಂದು ದೃಷ್ಟಿಕೋನನು ಸಿಕ್ಲಿ ಅಂತ. ಶ್ರೀ ಅಂದ್ರೆ ಸಿರಿ ಅಂದ್ರೆ ಇಟ್ ಈಸ್ ಲೈಕ್ ಎಲ್ಲನೂ ಎಲಿವೇಟ್ ಮಾಡುತ್ತೆ. ಸಿರಿ ಅಂದ್ರೆ
ಸೊ ನೀವು ಯಾವುದೇ ಒಂದು ಇದಿದ್ರೂ ಶ್ರೀ ತುಳಸಿ, ಶ್ರೀಗಂಧ, ಆಮೇಲೆ ನಮ್ಮ ಹೆಸರು ಬರಿಬೇಕಾದ್ರೂ ಶ್ರೀಮನ್ ಅಂತ ಹೇಳ್ತೀವಿ. ಶ್ರೀ ಅಂದ್ರೆ ಲಕ್ಷ್ಮಿ, ಶ್ರೀ ಅಂದ್ರೆ ಶಕ್ತಿ, ಶ್ರೀ ಅಂದ್ರೆ ದೇವಿ. ಸೊ ಶ್ರೀ ಬರೀ ಒಂದು ಶ್ರೀಗೇನೆ ಅಷ್ಟು ಒಂದು ಅರ್ಥ ಇದೆ, ಆಯ್ತಾ? ಶ್ರೀ ಮಾತಾ, ಮಾತಾ ಅಂದ್ರೆ ಹೇಳದೆ ಬೇಡ, ಜಗತ್ತಿಗೆ ತಾಯಿ ಅಂದ್ರೆ ಮಾತೃ ದೇವೋ ಭವ. ದೇವಿ ತಾಯಿ ರೂಪದಲ್ಲಿ, ತಾಯಿನೇ ದೇವ್ರು, ಅರ್ಥ ಆಯ್ತಾ? ಸೊ ಸೃಷ್ಟಿನೇ ತನ್ನ ಗರ್ಭದಲ್ಲಿ ಇಟ್ಕೊಂಡಿದ್ದಾಳೆ. ಸೃಷ್ಟಿ ಪೂರ ಪೂರ ಬ್ರಹ್ಮಾಂಡಗಳನ್ನ ಎಲ್ಲ ಒಂದು ಸೃಷ್ಟಿನ ಜಗತ್ತಿಗೆ ತಾಯಿ. ನಾವೆಲ್ಲಿಂದ ಬಂದಿದ್ದೀವಿ? ತಾಯಿಯಿಂದ ಬಂದಿದ್ದೀವಿ. ಸೊ ಜಗತ್ತಿಗೆ ತಾಯಿ. ಶ್ರೀ ತುಳಸಿ, ಶ್ರೀಗಂಧ, ಶ್ರೀಪಾದಗಳು ಪ್ರತಿಯೊಂದಕ್ಕೂ ಶ್ರೀ ಮಾತಾ ತಾಯಿ ಇಲ್ದಿರ ಇದ್ರೆ ನಮ್ಗೆ ಜೀವನೇ ಇಲ್ಲ. ತಾಯಿನೇ ನಮ್ಮನ್ನ ನೋಡ್ಕೊಳ್ಳೋದು, ನರಿಶ್ ಮಾಡೋದು, ನಮಗ್ ಗೈಡ್ ಮಾಡೋದು. ತಾಯಿಯೇ ಮೊದಲ ಗುರು. ಸೊ ಅದಕ್ಕೆ ತಾಯಿಯೊಳಗೆ ದೇವರು ಎಲ್ಲ ಕಡೆ ಇರೋದಕ್ಕ ಆಗಲ್ಲ. ಅದಕ್ಕೆ ತಾಯಿ ರೂಪದಲ್ಲಿ ನಮ್ ಜೊತೆನೇ ಇರ್ತಾಳೆ. ಅದಕ್ಕೆ ಫಸ್ಟು ಎಲ್ಲಾರ ಹೋಗ್ಬೇಕಾರೆ ನಿಮ್ ತಾಯಿ ಕಾಲ್ ಮುಗಿದ್ಬಿಟ್ಟು ಆಶೀರ್ವಾದ ತಗೊಂಡೋಗಿ ಅಂತಾರೆ. ನಂಬ್ತೀರಾ ಎಲ್ಲರೂ? ಯಾಕೆ ಅಂದ್ರೆ ತಾಯಿ ಮಾತೃ ದೇವೋಭವ, ದೇವರ ಸ್ವರೂಪ. ಶ್ರೀ ಮಾತಾ ಅಂದ್ರೆ ಎತ್ತವ್ರಿಗೆ ಯಜ್ಞಾನು ಮುದ್ದು ಅಂದಂಗೆ ಒಳ್ಳೆಯವರು ಕೆಟ್ಟ ಮಗು, ಒಳ್ಳೆ ಮಗು ಅಂತ ಏನಿಲ್ಲ. ದೇವ್ರಿಗೆ ಎಲ್ಲರನ್ನೂ ಎತ್ಕೋತಾಳೆ, ಎಲ್ಲರನ್ನೂ ಪ್ರೀತಿ ಮಾಡ್ತಾಳೆ, ಎಲ್ಲರಿಗೂ ಏನ್ ಬೇಕೋ ಅದ್ ಕೊಡ್ತಾಳೆ, ಏನ್ ಕೇಳಿದ್ರು ಕೊಡ್ತಾಳೆ, ಏನ್ ಹೇಳಿದ್ರು ಕೇಳ್ತಾಳೆ, ಸದಾ ಕೇಳ್ತಾ ಇರ್ತಾಳೆ. ಕೆಲವು ಮಕ್ಕಳು ಒಳ್ಳೇದೇ ಮಾಡ್ತಾ ಇದ್ರೆ ನಾನು ಒಳ್ಳೆಯವ್ರು ಅಂತಲ್ಲ, ಎಲ್ಲರಲ್ಲೂ ಒಳ್ಳೇದು ಕೆಟ್ಟದ್ದು ಎರಡೂ ಇದೆ. ಅದಕ್ಕೆ ನಾವು ಮನುಷ್ಯರಾಗಿ ಹುಟ್ಟಿರೋದು. ಬರೀ ನಾನು ಒಳ್ಳೆಯವನು ಅನ್ನೋ ಒಂದು ಅಹಂ ಇಲ್ಲ, ಈಗೋ ಇರಬಾರ್ದು. ನಾವು ತಪ್ಪು ಮಾಡ್ತಾ ಇರ್ತೀವಿ, ತಪ್ಪು ಮಾಡೋದ್ರಿಂದನೇ ಕಲಿಯೋದು, ಅರ್ಥ ಆಯ್ತಾ? ಈಗ ನಾನು ತಪ್ಪು ಮಾಡ್ತೀನಿ, ನಾನ್ ತಪ್ಪು ಮಾಡಲ್ಲ ಅಂತ ಇಲ್ಲ. ಫಸ್ಟ್ 4 ಲೈನ್ಸ್ ಅಷ್ಟೇ ನಾನು ಹೇಳ್ಕೊಟ್ಟಿರೋದು. ನಾನು ಫಾಲೋ ಮಾಡೋದು ಫಸ್ಟ್ 4 ಲೈನ್ಸ್. ಬಟ್ ಇನ್ನೂ ಆ, ಇನ್ನೂ ಒಂದ್ ಸ್ವಲ್ಪ ಇದೆ. ಅರುಣ ಅರುಣ ಕರುಣ, ಅದು ಇಫ್ ಯು ವಾಂಟ್, ನಿಮ್ ಮನ್ಸಿಗೆ ಆ ತರ ಬೇಕು ಅಂದ್ರೆ ನೀವು ಅದನ್ನ ಫಾಲೋ ಮಾಡ್ಬೋದು. ಬುಕ್ಕಲ್ಲಿ ಇದೆ, ಬುಕ್ಕಲ್ಲಿ ಇರುತ್ತೆ, ಇಲ್ಲ ಪ್ರಿಂಟ್ ಔಟ್ ತಗೋಬಹುದು, ಅದನ್ನು ಫಾಲೋ ಮಾಡ್ಬೋದು. ಬಟ್ ನಾನು ಯೂಶಲಿ 4 ಲೈನ್ ಹೇಳೋದು. ಪರಾಮಂಬಿಕಾಂ ರಕ್ತಘಟಸ್ಥ ಚರಣ ಧ್ಯಾಯೇತ್ ಪರಾಮಂಬಿಕಾಂ ಅಂದ್ರೆ ದೇವಿ ಪಾದನ ನೆನ್ಸ್ಕೊಳ್ಳೋದು ಅಷ್ಟೇ ನನಗೆ ಅಜ್ಜಿ ಹೇಳ್ಕೊಟ್ಟಿದ್ದು. ಸೊ ನಾನು 4 ಲೈನು ಧ್ಯಾನ ಮಾಡೋದು. ಸೊ ಶ್ರೀ ಮಾತಾ, ಶ್ರೀ ಮಹಾರಾಜ್ಞೆ. ಮಹಾರಾಜ್ಞೆ ಅಂದ್ರೆ ಸಕಲ ಪ್ರಪಂಚವನ್ನು ಪಾಲಿಸುವವಳು, ಸಕಲ ಪ್ರಪಂಚವನ್ನು ಪಾಲಿಸುವವಳು. ಇಂಗ್ಲಿಷಲ್ಲಿ ಆದ್ರೆ ಎಂಪ್ರೆಸ್. ಎಂಪ್ರೆಸ್ ಅಂದ್ರೆ ಕಿಂಗ್ಡಮ್ನ ಆಳೋಳು, ರಾಜನ್ ಸ್ಥಾನದಲ್ಲಿ ಕೂತಿರೋಳು. ಈ ಕಟ್ಟಪ್ಪ ಬಾಹುಬಲಿ ಮೂವಿ ನೋಡಿದ್ರೆ ಅದರಲ್ಲಿ ಮಹೇಶ್ಮತಿ ಅಂತ ಇರ್ತಾಳೆ, ಇಡೀ ರಾಜ್ಯನ ಆಳ್ತಾ ಇರ್ತಾಳೆ. ಆ ತರ ದೇವಿ ಇಡೀ ಸೃಷ್ಟಿನೇ ಆಳ್ತಾ ಇದೆ. ಚಂದ್ರ ಒಂದು ಕ್ಷಣ, ಚಂದ್ರ ಅಲ್ಲ ಸೂರ್ಯ ಒಂದು ಕ್ಷಣ ರೆಸ್ಟ್ ತಗೊಂತೀರಾ ಬೆಳಗ್ತಾ ಇದ್ದಾನೆ. ಯಾಕೆ ಗೊತ್ತಾ? ದೇವಿಗೆ ಎದುರುಕೊಂಡಂತೆ. ಸೊ ಅವಳು ಆರ್ಡರ್ ಮಾಡಿದಾಳೆ, ನೀನ್ 1 ನಿಮಿಷನೂ ರೆಸ್ಟ್ ಮಾಡಂಗಿಲ್ಲ. ಗಾಳಿ ಗಾಳಿ ಸದಾ ಬೀಸ್ತಾ ಇರುತ್ತೆ, ಅನವರತ ಬೀಸ್ತಾ ಇರುತ್ತೆ. ಅವಳು ಇಡೀ ಸೃಷ್ಟಿನೇ ಕಂಟ್ರೋಲ್ ಮಾಡ್ತಾ ಇದ್ದಾಳೆ. ಆ ಸಿಂಹಾಸನದ ಮೇಲೆ ಕುತ್ಕೊಂಡು ಮಹಾರಾಜ್ಞೆ, ಶ್ರೀ ಮಹಾರಾಜ್ಞೆ, ಶ್ರೀ ಮಾತಾ ಶ್ರೀ ಮಹಾರಾಜ್ಞೆ. ಅವಳು ಕಮಾಂಡ್ ಇಲ್ದಿರೆ ಅವಳೆ ಅಷ್ಟು ಕಂಟ್ರೋಲ್ ಅಲ್ಲಿ ಇಟ್ಟಿದ್ದಾಳೆ ಇಡೀ ಸೃಷ್ಟಿನೇ. ಇನ್ ನಾವ್ ಯಾವಿದು? ಚಂದ್ರ ನಕ್ಷತ್ರ ಎಲ್ಲವನ್ನು ನಿಯತವಾಗಿ ನಡೆಸುತ್ತಿರುವವಳು. ಶಿ ಇಸ್ ದ ಎಂಪ್ರೆಸ್. ಸಿಂಪಲ್ ಆಗಿ
ಇಡೀ ಸೃಷ್ಟಿನೇ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾಳೆ, ಅಧೀನದಲ್ಲಿ ಇಟ್ಕೊಂಡಿದ್ದಾಳೆ. ಶ್ರೀಮತ್ ಸಿಂಹಾಸನೇಶ್ವರಿ. ಸಿಂಹಾಸನೇಶ್ವರಿ ಅಂದ್ರೆ, ಸಿಂಹ ಅಂದ್ರೆ ಕ್ರೋಧ, ಕ್ರೂರವಾದ ಒಂದು ಪ್ರಾಣಿ, ಮೃಗರಾಜ. ಸಿಂಹಾಸನ ಅಂದ್ರೆ ಹಿಂಸೆನ ಮತ್ತು ಕ್ರೌರ್ಯನ ತಗ್ಗಿಸುವಂತ ಒಂದು ಶಕ್ತಿ ಇರೋ ಅಂತ ಒಂದು ಸ್ಥಾನ. ಶ್ರೀಮತ್ ಸಿಂಹಾಸನೇಶ್ವರಿ. ಅದಕ್ಕೆ ಇನ್ನೊಂದು ಇದು, ಕ್ರೂರವಾದ ಸಿಂಹನ ಪಳಗಿಸಿ ಅದ್ರ ಮೇಲೆ ಏರಿ ಬರ್ತಾ ಇದ್ದಾಳೆ. ಅಂದ್ರೆ ನಮ್ಮಲ್ಲಿರೋ ಒಂದು ಕೆಟ್ಟದನ್ನ ಅವಳು ಕಂಟ್ರೋಲಿಗೆ ತಗೋತಾಳೆ. ಯಾವಾಗ ಕ್ರೌರ್ಯ ಮತ್ತು ಹಿಂಸೆ ಜಾಸ್ತಿ ಆಗುತ್ತೋ, ದೇವಿ ಬೇರೆ ಬೇರೆ ಅವತಾರ ತಗೊಂಡು ನಮ್ಮನ್ನ ಪನಿಷು ಮಾಡ್ತಾಳೆ, ಕಂಟ್ರೋಲು ತಗೋತಾಳೆ, ಬುದ್ಧಿನೂ ಕಲಿಸ್ತಾಳೆ. ಸಿಂಹನ ಹೇರಿ ಬರ್ತಾ ಇದ್ದಾಳೆ, ಸಿಂಹಾಸನದ ಮೇಲ್ ಕೂತಿದ್ದಾಳೆ. ಸೊ ಹಿಂಸೆ ಕ್ರೌರ್ಯ ಯಾವಾಗ ನಡೆಯುತ್ತೋ ಅವಾಗ ಬೇರೆ ಬೇರೆ ಅವತಾರ ತಗೊಂಡು ಬರ್ತಾಳೆ. ಚಿದಗ್ನಿ ಕುಂಡ. ಇದು ನಾನು ಹೇಳ್ತಾ ಇರೋದು ಅರ್ಥ ಜಸ್ಟ್ ವೆರಿ ಬ್ರೀಫ್, ಅಂದ್ರೆ 1 ಲೈನ್ 2 ಲೈನ್ ಅಲ್ಲಿ ಇರ್ತದೆ. ಬಟ್ ಒಂದೊಂದು ನಾಮಾವಳಿಗೂ ಡಿಕ್ಷನರಿ ಅಷ್ಟು ಬರ್ದಿರೋ ಅಷ್ಟು ಆಥರ್ಸ್ ಇದ್ದಾರೆ. ಆಯ್ತಾ? ನನ್ನ ಮಟ್ಟಿಗೆ ಸಿಂಹಾಸನೇಶ್ವರಿ ಅಂತ ಅಂದಿದ ತಕ್ಷಣ ನನ್ನ ಮನ್ಸಿಗೆ ಏನ್ ಬರುತ್ತೋ ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಮೆಟ್ಟಿ ನಿಲ್ತಾಳೆ ಸಿಂಹಾಸನೇಶ್ವರಿ. ಅಂದ್ರೆ ನೀನ್ ಎಂತ ಒಂದು ಕ್ರೂರವಾಗಿದ್ರು, ಹಿಂಸೆ ರೂಪದಲ್ಲಿದ್ರು, ಏನೇ ಒಂದಿದ್ರು ದೇವಿಗೆ ಶರಣು ಹೋದ್ರೆ, ಸರೆಂಡರ್ ಆದ್ರೆ ನಿಮ್ ಕಷ್ಟಕ್ಕೆ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ಕಣ್ ಮುಚ್ಕೊಂಡ್ ಕೈ ಹಿಡ್ಕೊಂಡು ಅವಳಿಗೆ ಎಲ್ಲಿ ಕರಿತಾಳೋ ಅಲ್ಲಿ ನಡ್ಕೊಂಡು ಹೋಗೋದು ಸರೆಂಡ್ರೆನ್ಸ್. ಸರೆಂಡ್ರೆನ್ಸ್ ಅಂದ್ರೆ ನನ್ ಕೈಲಿ ಆಗ್ತಾ ಇಲ್ಲ, ನೀನ್ ಮಾಡುವಲ್ಲ. ನನ್ ಕೈಲಿ ಏನು ಇಲ್ಲ, ನನ್ ಕಂಟ್ರೋಲ್ ಅಲ್ಲಿ ಏನು ಇಲ್ಲ, ಎಲ್ಲ ನಿನ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಸರೆಂಡ್ರೆನ್ಸ್. ಒಂದು ಹುಲ್ಕಡ್ಡಿ ಅಳ್ಳಾಡ್ಬೇಕು ಅನ್ನೋನು ಪ್ರಕೃತಿಲಿ ದೇವರ ಅನುಗ್ರಹ ಇರ್ಬೇಕು. ಆಯ್ತಾ? ಚಿದಗ್ನಿಕುಂಡ ಅಂದ್ರೆ ಅಗ್ನಿಕುಂಡದಿಂದ ಉದ್ಭವ ಆಗಿರೋದು. ದೇವಿ ಯಜ್ಞ ಯಾಗ ಅಗ್ನಿಯಿಂದ ಉದ್ಭವ ಆಗಿರೋದು. ದೇವ ಕಾರ್ಯ ಸಮುದ್ಯತ ಅಂದ್ರೆ ದೇವತೆಗಳಿಗೆ ಯಾವಾಗ ಕ್ರೌರ್ಯ, ಹಿಂಸೆ ಮತ್ತೆ ಅಧರ್ಮ ನಡೆಯುತ್ತೋ ಆ ನಡೆದಾಗ ನಾನು ಬೇರೆ ಬೇರೆ ಅವತಾರ ತಗೊಂಡು ಬಂದು ಸಂಹಾರ ಮಾಡ್ತೀನಿ, ಯುದ್ಧ ಮಾಡ್ತೀನಿ, ಅಧರ್ಮನ ನಾಶ ಮಾಡ್ತೀನಿ, ಅಸುರರನ್ನ ಕೊಲ್ತೀನಿ, ಕೆಟ್ಟವ್ರನ್ನ ಕೊಲ್ತೀನಿ, ತಗ್ಗಿಸ್ತೀನಿ, ಮೆಟ್ಟಿ ನಿಲ್ತೀನಿ. ದೇವ್ರುಗಳ್ಗೇನೆ ಅಸುರರನ್ನ ಇಲ್ಲ ಅಧರ್ಮನ ತಡಿಯೋದಕ್ಕಾಗೋದಿಲ್ಲ. ಆವಾಗ ದೇವತೆಗಳು ಎಲ್ಲ ಸೇರ್ಕೊಂಡು ಅವರೊಂದು ಶಕ್ತಿನ ಒಂದು ಕಡೆ ಕೇಂದ್ರೀಕರ ಅಂದ್ರೆ ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ದೇವಿ ಉದ್ಭವ ಆಗಿರೋದು. ಸೊ ದೇವಿಗೆ 330 ಕೋಟಿ ದೇವತೆಗಳ ಶಕ್ತಿ ಇದೆ. ಸೊ ಅದಕ್ಕೆ ದೇವಿ ಅಂದ್ರೆ ಸುಪ್ರೀಂ, ಶ್ರೀಮಾತ. ಸೊ ದೇವತೆಗಳು ಯಾವಾಗ ಕಷ್ಟ ಬರುತ್ತೆ, ಯಾವಾಗ ಸಂಹಾರ ಮಾಡೋದಕ್ಕೆ ಆಗ್ತಾ ಇರೋದಿಲ್ವೋ ಆವಾಗ ದೇವಿನ ಪ್ರಾರ್ಥನೆ ಮಾಡಿದ್ರೆ ಚಾಮುಂಡೇಶ್ವರಿ ಮಹಿಷಾಸುರನ್ ಕೊಲ್ತಾಳೆ. ಚಾಮುಂಡೇಶ್ವರಿ ಅವತಾರ ತಗೊಂಡು, ಮೂಕಾಂಬಿಕೆ ಅವತಾರ ತಗೊಂಡು ಮೂಕಾಸುರನ್ನ ಕೊಲ್ತಾಳೆ. ಮತ್ತೆ ಈ ದೇವಿ ಸಪ್ತಶತಿಲಿ ಬೇರೆ ಬೇರೆ ಅವತಾರಗಳು, ಶುಂಭ ನಿಶುಂಭ, ರಕ್ತ ಬೀಜಾಸುರ, ಆ ತರ ಬೇರೆ ಅವತಾರ ತಗೊಂಡು ರಾಕ್ಷಸನ ಸಂಹಾರ ಮಾಡಿರುವಂತ ತುಂಬಾ ಇನ್ಸ್ಟೆನ್ಸಸ್ ಇದೆ, ಪವಿತ್ರ ಜಾಗಗಳು ಇದೆ. ಆಯ್ತಾ? ಸೊ ಇಲ್ಲಿಗೆ ನಾನು ಅದು ಇನ್ನೊಂದ್ಸತಿ ಹೇಳ್ಬಿಟ್ಟು ಕ್ಲಾಸ್ ನಿಲ್ಲಿಸ್ತೀನಿ. ಯಾರಿಗಾರ ಏನಾದ್ರು ಕ್ವಶನ್ ಇದ್ರೆ ಕೇಳ್ಬೋದು, ಅನ್ಮ್ಯೂಟ್ ಮಾಡಿ.
ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿಯೇ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಶ್ರೀಮಾತಾ ಶ್ರೀ ಮಹಾರಾಜ್ಞೆ. ನಾನ್ ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಅಂದಾಗೆಲ್ಲ ನಾವು ಉಚ್ಚಾರಣೆ ಮಾಡ್ಬೇಕಾರೆಲ್ಲ ನಮ್ಮ ಮನ್ಸಲ್ಲಿ ಓ ಶ್ರೀಮಾತಾ ಅಂದ್ರೆ ಜಗತ್ತಿಗೆ ತಾಯಿ, ಶ್ರೀಮತ್ ಸಿಂಹಾಸನೇಶ್ವರಿ ಅಂದ್ರೆ ಎಂಪ್ರೆಸ್, ಶ್ರೀಮತ್ ಶ್ರೀ ಮಹಾರಾಜ್ಞಿ ಅಂದ್ರೆ ಎಂಪ್ರೆಸ್, ಶ್ರೀಮತ್ ಸಿಂಹಾಸನೇಶ್ವರಿ ಅಂದ್ರೆ ಕ್ರೌರ್ಯ ಹಿಂಸೆನ ಮೆಟ್ಟಿ ನಿಲ್ತಾಳೆ, ಸಿಂಹದ ಮೇಲೆ ಬರ್ತಾ ಇದ್ದಾಳೆ, ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ. ಪ್ರತಿಯೊಂದು ನಾಮಾವಳಿ ಹೇಳ್ಬೇಕಾರೆ ಪ್ಲೀಸ್ ಲಾಸ್ಟ್ ಮೀನಿಂಗ್ ಆಫ್ ಲಾಸ್ಟ್ ಲೈನ್ ರೆಕಾರ್ಡಿಂಗ್ ಇನ್ನೊಂದ್ಸತಿ ಕಳಿಸ್ತೀನಿ. ಚಿದಗ್ನಿಕುಂಡ ಅಂದ್ರೆ ಅಗ್ನಿಕುಂಡದಿಂದ ಉದ್ಭವ ಆಗ್ತಾ ಇರೋದು ದೇವಿ, ಅಗ್ನಿಕುಂಡದಿಂದನೂ ಬರ್ತಾಳೆ. ದ್ರೌಪದಿ ರೂಪ ಅಗ್ನಿಕುಂಡದಿಂದ ಬಂದಿರೋದು, ಯಜ್ಞಯಾಗ ಮಾಡ್ಬೇಕಾದ್ರೆ ದ್ರೌಪದಿ ಅಗ್ನಿಕುಂಡದಿಂದ ಬಂದಿರೋದು. ಅಗ್ನಿಕುಂಡದಿಂದ ದೇವ ಕಾರ್ಯ ಸಮುದ್ಯತ, ದೇವತೆಗಳಿಗೆ ಅಸುರರನ್ನ ಸಂಹಾರ ಮಾಡೋದಕ್ಕಾಗೋದಿಲ್ಲ. ಅವಾಗ ಅವರು ಪ್ಲಾನ್ ಮಾಡಿ ಅವ್ರ ಶಕ್ತಿನೆಲ್ಲ ಒಂದು ಕಡೆ ಕೇಂದ್ರೀಕರ ಅಂದ್ರೆ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿ ಮಾಡಿದಾಗ ದೇವಿ ಉದ್ಭವ ಆಗಿರೋದು. ಅಂದ್ರೆ ದೇವಿ ಅಂದ್ರೆ 330 ಕೋಟಿ ದೇವತೆಗಳ ಶಕ್ತಿ ದೇವಿಯಲ್ಲಿದೆ. ಸೊ ದೇವಿ ಇಸ್ ಲೈಕ್ ಸುಪ್ರೀಂ, ಅದಕ್ಕೆ ಎಂಪ್ರೆಸ್. ಸೊ ಯಾವಾಗ ಕೆಟ್ಟ ಶಕ್ತಿ, ಅಧರ್ಮ, ಹಿಂಸೆ ನಡೀತಾ ಇರುತ್ತೋ ಅವಾಗ ದೇವತೆಗಳು ಸಂಹಾರ ಮಾಡಕ್ ಆಗ್ಲಿಲ್ಲ ಅಂದ್ರೆ ದೇವಿ ಅವತಾರ ತಗೊಂಡು ಬಂದು ಸಂಹಾರ ಮಾಡ್ತಾಳೆ. ಬೇರೆ ಅವತಾರ ತಗೊಂಡು ಬಂದು ಸಂಹಾರ ಮಾಡ್ತಾಳೆ. ಮೂಕಾಸುರನ ಕೊಲ್ಲೋದಕ್ಕೆ ಮೂಕಾಂಬಿಕೆ ಆಗಿ ಬಂದ್ಲು, ಮಹಿಷಾಸುರನ್ ಕೊಲ್ಲೋದಕ್ಕೆ ಚಾಮುಂಡೇಶ್ವರಿ ಆಗಿ ಬಂದ್ಲು. ಸೊ ಆತರ ಎಲ್ಲೆಲ್ಲಿ ಅಧರ್ಮ ನಡೆಯುತ್ತೆ, ಇಲ್ಲ ಹಿಂಸೆ ನಡೆಯುತ್ತೆ, ಕ್ರೌರ್ಯ ನಡೆಯುತ್ತೆ, ಅಲ್ಲಲ್ಲಿ ಬೇರೆ ರೀತಿಲಿ ರೂಪ ತಗೊಂಡು ಬಂದು ಸಂಹಾರ ಮಾಡ್ತಾಳೆ. ಯಾರಿಗಾರ ಏನಾರ ಡೌಟ್ಸ್ ಇದೆಯಾ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು, ಇಲ್ಲ ಸಜೆಷನ್ಸ್ ಇದ್ರೂ ಹೇಳ್ಬೋದು. ರೆಕಾರ್ಡಿಂಗ್ ಶೇರ್ ಮಾಡ್ತೀನಿ. ನಮಸ್ತೆ ಯಾರಾರ ಮ್ಯಾಮ್. ಹಾ ಹೇಳಿ ಮ್ಯಾಮ್. ಅಶ್ವಿನಿ ಅಂತ ನಾನು. ಹೇಳಿ. ಎಷ್ಟು ಒಳ್ಳೆ ಥಾಟ್ ಮೇಡಮ್. ನಾನು ಫಸ್ಟ್ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೀನಿ. ಇದು ಫಸ್ಟ್ ಕ್ಲಾಸಾ ನಿಮ್ದು? ಹೌದು. ಆಮೇಲೆ ಓಕೆ ಪಾರಾಯಣಕ್ಕೆ ಬಂದಿದ್ದೆ ಒಂದ್ಸತಿ. ಓಕೆ ತುಂಬಾ ಓಕೆ ಚೆನ್ನಾಗಿದೆ. ಎಲ್ಲ ಗೊತ್ತಿರುತ್ತೆ, ಎಲ್ಲ ನಮ್ಗೆ ಫೀಲ್ ಆಗುತ್ತೆ. ಇದೆಲ್ಲ ನಮಗ್ ಗೊತ್ತಿದೆ ಅಲ್ವಾ ಇದು ಅಂತ. ಬಟ್ ಸ್ಟಿಲ್ ನಾವ್ ಮಾಡಿರಲ್ಲ, ನಾವ್ ಅದನ್ನ ಅನುಕರಣೆ ಮಾಡಿರಲ್ಲ. ಎಲ್ಲ ಹೌದು. ಮನ್ಸಲ್ಲಿ ಇರುತ್ತೆ. ಅದ್ ಹೊರಗ್ ಹಾಕೋದ್ ಹೆಂಗೆ, ಅದ್ ಬರೋದ್ ಹೆಂಗೆ, ಅದು ಆಕ್ಚುಲಿ ಮಾತಾಡಿ ಫುಲ್ ಮಾತಾಡಿ ಮ್ಯಾಮ್. ಅದು ಹೆಂಗ್ ಅನುಭವ ತಗೊಳ್ಳೋದು, ಆ ಫೀಲಿಂಗ್ ಎಷ್ಟ್ ಚೆನ್ನಾಗಿದೆ. ನೀವ್ ಹೇಳ್ತಾ ಇದ್ರೆ ನನ್ ಮೈಂಡಲ್ಲಿ ಇದಿತ್ತಲ್ವಾ, ಇದು ಕನೆಕ್ಟ್ ಆಗ್ತಿದೆ ಅಲ್ವಾ, ಇದೆಷ್ಟ್ ಚೆನ್ನಾಗಿದೆ ಅಲ್ವಾ, ಹೌದಲ್ವಾ, ಎಷ್ಟು ಒಳ್ಳೆ ಥಾಟ್ ಅಲ್ವಾ, ಆ ಥರ ಎಲ್ಲ ತುಂಬಾ ಚೆನ್ನಾಗ್ ಅನ್ಸ್ತಾ ಇದೆ ನನ್ಗೆ. ಥ್ಯಾಂಕ್ ಯು ಮ್ಯಾಮ್. ನಾನು ನಿಮ್ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ಬರೀ ನಿಮಗ್ ಮಾತ್ರ ಒಳ್ಳೇದಾಗತ್ತೆ ಅಲ್ಲ, ನೀವ್ ಹೌದು ಶೇರ್ ಹೌದು ಮಾಡಿದಷ್ಟು ಇನ್ನೂ ಒಂದಷ್ಟು ಜನಕ್ಕೆ ಒಳ್ಳೇದಾಗುತ್ತೆ. ಹೌದು ನನ್ಗೆ ಗುರುಗಳಿಂದ ಆಶೀರ್ವಾದ ಆಗಿದೆ. ಸೊ ನಾನ್ ಮಾತಾಡ್ತಾ ಇಲ್ಲ, ನನ್ ಮೂಲಕ ಮಾತಾಡ್ತಾ ಇದ್ದಾರೆ ನಮ್ ಗುರುಗಳು ಅನ್ನೋದು ಒಂದು ಭಾವ ನನ್ಗೆ. such a ರಿಯಲಿ ನೈಸ್ ಥಾಟ್ಸ್. ಮತ್ತೆ ಆ ಫೀಲಿಂಗ್ ಇದೆಯಲ್ಲ, ಪ್ರತಿಯೊಂದು ಸೆಂಟೆನ್ಸು, ಪದ ಅದ್ ಹೇಳ್ತಾ ಇದ್ದಾಗ ರಿಯಲಿ ಒಂಥರ ಏನೋ, ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ಇಟ್. ಥ್ಯಾಂಕ್ ಯು, ಲವ್ಲಿ. ಐ ಆಮ್ ಸೋ ಗ್ಲಾಡ್. ನಮ್ಗೆ ಎಲ್ಲ ಗೊತ್ತಿದೆ ಅಲ್ವಾ, ಇದೆಲ್ಲ ಗೊತ್ತಿದೆ ಅಲ್ವಾ ಅನ್ಸುತ್ತೆ. ಹೌದು. ಬಟ್ ಅದು ಒಂದ್ ಹೇಳ್ಬೇಕು. ಹೇಳ್ಬೇಕು ಅಂದ್ರೆ ಮ್ಯಾಮ್, ಜೀವನದಲ್ಲಿ ನಾವು ಬರೀ ನಾಲೆಜ್ ನ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ, ಬುಕ್ಕಲ್ಲಿ ಓದ್ತೀವಿ, ಎಲ್ಲೋ ನೋಡ್ತೀವಿ, ಎಲ್ಲೋ ಕೇಳ್ತೀವಿ. ಬಟ್ ನಿಮ್ ನಿಜ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಂಪ್ಲಿಮೆಂಟ್ ಅಂದ್ರೆ ಆಚರಣೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆಚರಣೆ ಮಾಡಿದ್ರೇನೆ ಅದು ಎಕ್ಸ್ಪೀರಿಯನ್ಸ್ ಆಗೋದು. ಆಚರಣೆ ಮಾಡ್ದಿರ ಬುಕ್ಕಲ್ಲಿ ಇಲ್ಲ ಮೈಂಡಲ್ಲಿ ನಾಲೆಜ್ ಆಗಿ ಇಟ್ಕೊಂಡ್ರೆ ಅದು ಪ್ರಯೋಜನ ಇಲ್ಲ.
True. True. ಆಯ್ತಾ? ನಾಲೆಡ್ಜ್ ಆಗೇ ಉಳಿದ್ಬಿಡುತ್ತೆ. ನಾಲೆಡ್ಜ್ನ ಇಂಪ್ಲಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ನಾನು ಸೌಮ್ಯ, ಬೈ ಪ್ರೊಫೆಷನ್ ಐ ಆಮ್ ಅ ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರಲ್ಲಿರೋದು. ನಮ್ಮ ಗುರುಗಳು ನಿಜ ಜೀವನದ ಅಕ್ಕಪಕ್ಕದ ಗುರುಗಳು. ನನ್ನ ಜೀವನದಲ್ಲಿ ಏನೋ ಒಂದು ಮುಳುಗೋಗ್ತಾ ಇದ್ದೆ ಅಂತ ಹೇಳ್ಬೋದು. ಮುಳುಗೋಗ್ತಾ ಇದ್ದಾಗ ನಮ್ಮ ತಾಯಿ ಒಬ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. 80 ಇಯರ್ಸ್ ಓಲ್ಡ್ ಲೇಡಿ. ಅವರು ವನಿತಾ ಶಿಂಡೆ ಅಂತ. ಇವತ್ತು ಅವ್ರು ಬದುಕಿಲ್ಲ. 2019 ಅಲ್ಲಿ ತೀರ್ಕೊಂಡ್ರು. 2015 ಇಂದ 2019 ವರೆಗೂ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ದೆ. ಸದಾ ಅವ್ರ ಮನೆಗೆ ಹೋಗ್ತಾ ಇದ್ದೆ. ನನ್ 2ನೇ ಮಗನ್ ಪ್ರೆಗ್ನೆಂಟ್ ಇದ್ದೆ. ಸೊ 10 ವರ್ಷದ ಅವ್ರದ್ದು ಒಂದು ಬಾಂಧವ್ಯ. ಬಟ್ 4 ವರ್ಷ ಅವ್ರು ಬದುಕಿದ್ರು. ತುಂಬಾ ನನ್ನನ್ನ ಮಗಳು, ಫ್ರೆಂಡು, ರಕ್ತ ಸಂಬಂಧ ಇಲ್ಲ. ಆದ್ರೂನು ಅವರು ನನಗೆ ಸಾಯಕ್ ಮುಂಚೆ ತಲೆ ಮೇಲೆ ಕೈ ಇಟ್ಬಿಟ್ಟು, ಜೀವನದಲ್ಲಿ ನಾನು ಇಷ್ಟೊಂದು ಜ್ಞಾನದಾನ ಯಾರಿಗೂ ಮಾಡಿಲ್ಲ, ನಿನಗ್ ಮಾಡಿದ್ದೀನಿ ಅಂತ ಆಶೀರ್ವಾದ ಮಾಡಿದ್ರು. 1 ವಾರಕ್ಕೆ ಮುಂಚೆ, ಸಾಯಕ್ 1 ವಾರಕ್ಕೆ ಮುಂಚೆ. ಶಿ ವಾಸ್ 80 ಇಯರ್ಸ್. ಅದಲ್ದಿರ ಅವ್ರ ಮಕ್ಕಳು US ಅಲ್ಲಿ ಇಲ್ಲಿ ಇದ್ರು. ಅವ್ರ ಸತ್ತಿ 2 ವರ್ಷ ಆದ್ಮೇಲೆ ನಾನು ಹಾಕೊಂಡಿದ್ದೀನಲ್ಲ ವಾಲೆ, ನಾನು ಹಾಕೊಂಡಿರೋ ವಾಲೆನ ತಂದಿ ನನಗ್ ಗಿಫ್ಟ್ ಮಾಡ್ಕೊಟ್ರು. ಅಜ್ಜಿ ಹಾಕೊಂಡಿರೋ ವಾಲೆ, ಓ ಚಿನ್ನದ ವಾಲೆ. ಐ ಆಮ್ ನಾಟ್ ಬ್ಲಡ್ ಓ ಕನೆಕ್ಟೆಡ್ ಟು ದೆಮ್, and their children come and gift me this earring, gold earring, which is priceless because ಅಜ್ಜಿ ಸಾಯೋ ಸಮಯದಲ್ಲಿ ವರ್ಷಾನ್ಗಟ್ಲೆ ಹಾಕೊಂಡಿದ್ದಿದ್ ವಾಲೆ ಇದು. ಸೊ ಅಜ್ಜಿ ಪ್ರೈಸ್ಲೆಸ್. ಏನ್ ಫೇಮಸ್ ಗುರು ಅಲ್ಲ, ಬಟ್ ಶಿ ವಾಸ್ ನಾಲೆಜಬಲ್. ಒಂದೇ ಲಲಿತ ಸಹಸ್ರನಾಮ ಬುಕ್ನ ಬೇರೆ ಬೇರೆ ಆಥರ್ ಇಂದ ಓದ್ತಾ ಇದ್ರು. ನಾನು ಕೇಳಿದಾಗ ಯಾಕೆ ಬೇರೆ ಬೇರೆ ಆಥರ್ ಇಂದ ಓದ್ತಾ ಇದ್ರ ಅಂದ್ರೆ, ಆ ಆಥರ್ದು ಭಾವನೆ ಬೇರೆ. ನಾನು ಅದನ್ನ ತಿಳ್ಕೊಬೇಕು. ಅವ್ರು ಯಾವ ಭಾವದಲ್ಲಿ ಬರ್ದಿದ್ದಾರೆ, ಯಾವ ರೀತಿಲಿ ಬರ್ದಿದ್ದಾರೆ, ಹೇಗೆ ಬರ್ದಿದ್ದಾರೆ ಅಂತ. ಆಮೇಲೆ ನಾನು ಪೇಂಟಿಂಗು ಮಾಡ್ತೀನಿ. ಲಲಿತಾದೇವಿ ತುಂಬಾ ಪೇಂಟಿಂಗ್ ಚೆನ್ನಾಗಿದೆ, ಮಾಡಿರೋದು ನೋಡ್ದೆ ಕೂಡ, ಮ್ಯಾಮ್ ಅದೆಲ್ಲ. ಆ ಫೋಟೋ ಕೊಟ್ಟಿರೋದು ಕೂಡ ಅಜ್ಜಿ. ಓ ಚಿಕ್ಕದೊಂದು ಫೋಟೋ ಕೊಟ್ಟಿದ್ರು. ಅದನ್ನ ನಾನು ಪೇಂಟಿಂಗ್ ಆಗಿ ಕನ್ವರ್ಟ್ ಮಾಡಿದ್ದು. ಬಟ್ ಆ ಫೋಟೋಲಿರೋ ಕಲರ್ಸು, ಇವಾಗಿರೋ ದೇವಿ ಕಲರು, ಅದೋಗಿ ಚಾಮುಂಡೇಶ್ವರಿ ಮೈಸೂರಿಗೆ ಸೇರಿರೋದು, ಕಂಚಿ ಕಾಮಾಕ್ಷಿಗೆ ಸೇರಿರೋದು, ಎವ್ರಿಥಿಂಗ್ ಇಸ್ ಗಾಟ್ ಎನರ್ಜೈಸ್ಡ್ ವಿತ್ ಟೈಮ್. ಆಯ್ತಾ? ಆ ಪೇಂಟಿಂಗೇ ಆಗ್ಲಿ, ಆ ಲಲಿತಾದೇವಿ ಫೋಟೋನೇ ಆಗ್ಲಿ, ವಾಟ್ಸಪ್ ಗ್ರೂಪ್ ಅಲ್ಲಿ ಸ್ಟೇಟಸ್ ಲೈಕ್ ಪ್ರೊಫೈಲ್ ಪಿಕ್ಚರ್ ಹಾಕಿರೋದೇ ಆಗ್ಲಿ, ಎವ್ರಿಥಿಂಗ್ ಈಸ್ ಎನರ್ಜೈಸ್ಡ್. ಅದಕ್ಕೆ ಒಂದು ಲೈಫ್ ಫೋರ್ಸ್ ಇದೆ. ಅಂದ್ರೆ ನಾಟ್ ಎಟ್ ಜೀವದ ಆಲ್ ಕಳೆ ಈಸಿ ಇದೆ. ಜೀವದ ಇದೆಲ್ಲ. ಕಳೆ ಇದೆ. ಅದೇ ಇದೆಲ್ಲ ಈಸಿನೇ ಇಲ್ಲ. ಎಷ್ಟು ಬ್ಲೆಸ್ಸಿಂಗ್ಸ್ ನಿಜ ಬಂದಿದ್ರೆ ಆ ತರ ಎಲ್ಲ ಆಗುತ್ತೆ. ಬರೀ ಲಲಿತಾದೇವಿ, ಬರೀ ವನಿತಾ ಶಿಂಡೆ ಅಲ್ಲ. ನನ್ನ ಜೀವನದಲ್ಲಿ ಫ್ರಮ್ 20 ಇಯರ್ಸ್ ದೇರ್ ಆರ್ 3 or 4 ಗುರುಸ್. ಒಬ್ರು ಸತ್ ನಂತರ ಇನ್ನೊಬ್ರು ಸಿಕ್ಕಿದ್ದಾರೆ, ಇನ್ನೊಬ್ರು ಸತ್ ನಂತರ ಇನ್ನೊಬ್ರು ಸಿಕ್ಕಿದ್ದಾರೆ. ಎಲ್ಲ ವಯಸ್ಸಾದವರು. ಒಬ್ರು ಫಸ್ಟ್ನೇ ಗುರು 80 ಇಯರ್ಸ್ ಅಜ್ಜಿ ತಾತ, ರಾಘವೇಂದ್ರ ಸ್ವಾಮಿ ಮಠದ ಅರ್ಚಕರು. ಅವರು ಜೊತೆಯಾಗಿ ನನ್ನೊಂದ್ 2, 3, 4 ವರ್ಷ ನನ್ ಜೊತೆ ಅವರು ನನ್ಗೆ ಆಶೀರ್ವಾದ ಮಾಡ್ತಾ ಇದ್ರು. ಅವ್ರನ್ನ ಹೋಗಿ ಮಾತಾಡಿಸ್ತಾ ಇದ್ದೆ, ಮೀಟ್ ಮಾಡ್ತಾ ಇದ್ದೆ ಸದಾ. ಇದು ಅಮ್ಮ ಮನೆ ಹತ್ರ. ನಾನಿರೋದು ಬೆಂಗಳೂರು ರಾಜಾಜಿನಗರ. ಬಟ್ ಅಮ್ಮ ಮನೆ ಅಲ್ಲಿದ್ರು. ಇನ್ನೊಬ್ರು ಅಶ್ವಥ್ ಕಟ್ಟೆ ತಾತ ಅಂತ. ಈ ರೇಸ್ ಕೋರ್ಸ್ ರೋಡ್ ಮುನೇಶ್ವರ ದೇವಸ್ಥಾನ ಆಟ್ರಿಯಾ ಹೋಟ್ಲ್ ಹತ್ರ, ಅಲ್ಲಿ ಅಶ್ವಥ್ ಕಟ್ಟೆ ಹಿಂದೆಗಡೆ ಒಂದ್ ಮರದ ಕೆಳಗ್ ಕೂತ್ಕೊಂಡು ಮಾತಾಡ್ತಾ ಇದ್ರು ತಾತ. ಆ ತಾತ ಒಂದಷ್ಟು ದಿವಸ ನನ್ಗೆ ಆಶೀರ್ವಾದ ಮಾಡಿತ್ತು. ಅಷ್ಟು ವರ್ಷಗಳು. ಇವತ್ತು ಆ ತಾತನೂ ಬದುಕಿಲ್ಲ. ಅದಾದ್ಮೇಲೆ ವನಿತಾ ಶಿಂಡೆ ಸಿಕ್ಕಿದ್ದು. ವನಿತಾ ಶಿಂಡೆ ಅವರು ಬದುಕಿಲ್ಲ. ಸೊ ನನ್ ಆಫ್ ಮೈ ಗುರೂಸ್ ಆರ್ ಅಲೈವ್, ಬಟ್ ದೇರ್ ಬ್ಲೆಸ್ಸಿಂಗ್ಸ್ ಆರ್ ಅಲೈವ್ ಅಂಡ್ ದೇ ಆರ್ ಸ್ಪೀಕಿಂಗ್ ಥ್ರೂ ಮೀ ಅಂತ ನನ್ಗೆ ತುಂಬಾನೇ ಇದೆ. ಐ ಆಮ್ ಜಸ್ಟ್ ಎನ್ ಇನ್ಸ್ಟ್ರೂಮೆಂಟ್ ಅಂಡ್ ಗಾಡ್ ಇಸ್ ಯೂಸಿಂಗ್ ಮೀ ಆಸ್ ಎನ್ ಇನ್ಸ್ಟ್ರೂಮೆಂಟ್ ಟು ಕನ್ವೆ ದ ಮೆಸೇಜ್ ಟು ಪೀಪಲ್ ಹೂ ರೆಸೊನೇಟ್ ವಿತ್ ಮೀ. ಅಂದ್ರೆ ಯಾರಿಗದು ಕಲಿಬೇಕು ಅಂತ ಆಸಕ್ತಿ ಇದೆ. ಅಂಡ್ ಈ ಒಂದು ಗ್ರೂಪ್ ನಾನ್ ಮಾತ್ರ ಹೇಳ್ಕೊಡೋದಲ್ಲ. ತುಂಬಾ ವಯಸ್ಸಾದವರು, ತುಂಬಾ ತಿಳ್ಕೊಂಡಿರೋರು, ನಾನ್ ತಪ್ಪು ಮಾಡಿದ್ರೆ ಉಚ್ಚಾರಣೆಲೆ ಯು ಹ್ಯಾವ್ ಆಲ್ ದ ಲಿಬರ್ಟಿ ಟು ಸ್ಟಾಪ್ ಮೀ ಅಂಡ್ ಕರೆಕ್ಟ್ ಮೀ. ಬಿಕಾಸ್ ನಾನ್ ಕನ್ನಡ ಅಷ್ಟು ಕಲ್ತಿಲ್ಲ. ಕರ್ನಾಟಕದಲ್ಲಿ ಹುಟ್ಟಿದ್ರು ಬೆಳೆದಿದ್ರು ಸ್ಟಿಲ್ ಉಚ್ಚಾರಣೆಯಲ್ಲಿ ತಪ್ಪು ಮಾಡ್ತಾ ಇರ್ಬೋದು, ಇಲ್ಲ ಮೀನಿಂಗ್ ಅಲ್ಲಿ ತಪ್ಪು ಮಾಡ್ತಾ ಇರ್ಬೋದು. ಪ್ಲೀಸ್ ನೀವು ನನ್ಗೆ ಅನ್ಮ್ಯೂಟ್ ಮಾಡಿ, ಮ್ಯಾಮ್ ಈ ತರ ಅಲ್ಲ ಈ ತರ ಅಂತ ಹೇಳಿ. ಐ ಆಮ್ ಓಪನ್ ಟು ರಿಸೀವ್ ಇಟ್. ಇದು ನಾನ್ ಕಲ್ಸೋದಲ್ಲ, ನಾವು ಕಲಿಯೋದು.
ನಾವು ಕಲಿಯೋ ಗ್ರೂಪ್ ಆಯ್ತಾ. ಬೇರೆಯವ್ರು ಯಾರಾರ ನೆಕ್ಸ್ಟ್ ಭಾವನೆ ವೀಕ್ ಮ್ಯಾಮ್ ಎಲ್ಲಾನು ಪ್ರತಿಯೊಂದು ಒಳ್ಳೆ ಭಾವನೆ, ಪ್ರತಿಯೊಂದು ಒಳ್ಳೆ ಓಪನಿಂಗ್, ಎಲ್ಲದಕ್ಕೂ ಸ್ವೀಕಾರ. ಸೋ ನೈಸ್. ಐ ಆಮ್ ಸೀರಿಯಸ್ಲಿ you ಬ್ಲೆಸ್ಡ್ can ಅಂತ. volunteer ma'am, if somebody is interested to teach and share their meaning, you can volunteer, drop me a message. I will announce in that group. ಈ ವಾರ ಇವರು ಶೇರ್ ಮಾಡ್ತಾರೆ ಅವ್ರ ಕಲಿಗೆನ ಅವ್ರ ಕಲ್ತಿರೋದನ್ನ ಅಂತ ನಾನು ಹೇಳಿ ಆಪರ್ಚುನಿಟಿ ಕೊಡ್ತೀನಿ. ಯು ಕ್ಯಾನ್ ಕಮ್ ಆನ್ ಕ್ಯಾಮ್ರಾ ಅಂಡ್ ಯು ಕ್ಯಾನ್ ಸ್ಪೀಕ್. Okay, thank you. Very nice. This is just a platform. I have just created a platform, Zoom subscription ತಗೊಂಡು. I have just created a platform so that all people, devotees of Lalita Devi, come together, learn together. ಆಯ್ತಾ? ತುಂಬಾ 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 Okay, ma'am. ತುಂಬಾ ತುಂಬಾ Thank you. ಸಂತೋಷ. I will end with ಆರ್ತಿ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನಿಮ್ಮ ಫೀಡ್ಬ್ಯಾಕ್ನ ಸಪ್ರೇಟಾಗಿ ಮೆಸೇಜ್ ಮಾಡಿ ಕಳಿಸಿ, ನನಗೆ ಪ್ರೋತ್ಸಾಹ ಆಗುತ್ತೆ. ಗ್ರೂಪ್ನ ಓಪನ್ ಮಾಡೋದಿಲ್ಲ, ಯಾಕಂದರೆ ಇಟ್ ವಿಲ್ ಡಿಸ್ಟರ್ಬ್ ಮೆನಿ ಪೀಪಲ್. ಆ್ಯಂಡ್ ನಾಮಜಪ ಆಲ್ಸೋ ಎನ್ಲೈಟ್ಮೆಂಟ್ ಇದೆ. ನಾಮಜಪದ ಬಗ್ಗೆನೂ ಮಾತಾಡ್ತೀನಿ. ಐ ಹ್ಯಾವ್ ಬೀನ್ ಪ್ರಾಕ್ಟಿಸಿಂಗ್ ಮೆನಿ ಸ್ಪಿರಿಚುವಲ್ ಮೆಥಡ್ಸ್. ನನಗೆ ವರ್ಕ್ ಆಗಿದೆ. ಆದರೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನಿಮಗೇನು ವರ್ಕ್ ಆಗುತ್ತೆ ಅಂತ ನೀವು ಕಂಡಿಡ್ಕೋಬೇಕು. ನಿಮ್ಮ ಜೀವನದಲ್ಲಿ ಏನು ಮಾಡಿದ್ರೆ, ನಾಮಜಪ ಮಾಡಿದ್ರೆ ವರ್ಕ್ ಆಗುತ್ತಾ, ಇಲ್ಲ ಪಾರಾಯಣ ಮಾಡಿದ್ರೆ ವರ್ಕ್ ಆಗುತ್ತಾ, ಇಲ್ಲ ಪೂಜೆ ಮಾಡಿದ್ರೆ ವರ್ಕ್ ಆಗುತ್ತಾ, ಇಲ್ಲ ಏನು ಮಾಡಿದ್ರೆ ಅಂತ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆಚರಣೆಗೆ ತಂದು ಎಕ್ಸ್ಪೀರಿಯನ್ಸ್ ಮಾಡಿ ಆ ಒಂದು ಗಟ್ಟಿಗಿಟ್ಕೋಬೇಕು. ಥ್ಯಾಂಕ್ ಯು. ಶುಭೋದಯ. ಹ್ಯಾಪಿ ಮಾರ್ನಿಂಗ್. ಲವ್ ಯು ಆಲ್. ಬಾಯ್. Thank you, madam. ಥ್ಯಾಂಕ್ ಯು. ಸಪ್ರೇಟಾಗಿ ಮೆಸೇಜ್ ಕಳಿಸಿ. ನಿಮ್ಗೆ ಸಜೆಷನ್ನು ಇಲ್ಲ ಫೀಡ್ಬ್ಯಾಕ್ ಇದ್ರೆ ನನಗೆ ಖುಷಿ ಆಗುತ್ತೆ, ನನಗೆ ಪ್ರೋತ್ಸಾಹ ಆಗುತ್ತೆ. ಬಾಯ್. Bye, madam.